ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರ್ತಾ ಇದೆ. ಜನ ಭಯದಿಂದಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಆದರೆ ಸಾಕು ಬೀದಿ ನಾಯಿಗಳ ದರ್ಬಾರ್ ಅಂತೂ ಜಾಸ್ತಿ ಆಗ್ತಾ ಇರುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಇದ್ದಕ್ಕಿದ್ದಾಗೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ. ಇದೆಲ್ಲ ಸಮಸ್ಯೆ ಆದರೂ ಕೂಡ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಆಗಿರ್ಬೋದು ಅಥವಾ ಸರ್ಕಾರ, ನಗರ ಪಾಲಿಕೆ ಯಾರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ರೀತಿಯ ನಾಯಿ ಕಡಿತದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋದು, ಪ್ರಮುಖವಾಗಿ ನಾಯಿ ಯಾಕೆ ಕಡಿಯತ್ತೆ, ಅದರ ಜೊತೆಗೆ ನಾಯಿ ಕಡಿದಾದ ನಂತರ ಅಥವಾ ನಾಯಿ ಕಚ್ಚಾದ ಮೇಲೆ ಯಾವ ರೀತಿಯ ಚಿಕಿತ್ಸಾ ವ್ಯವಸ್ಥೆ ಇರುತ್ತೆ, ನಗರ ಪಾಲಿಕೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ದಿನದಿಂದ ದಿನಕ್ಕೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದರೆ ಅದಕ್ಕೆ ಕಡಿವಾಣ ಬೇಕಲ್ವಾ. ಪದೇ ಪದೇ ಈ ರೀತಿಯ ನಾಯಿಗಳ ದಾಳಿಯಿಂದಾಗಿ ಜನ ಪ್ರಾಣವನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಇದೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಕೂಡ ನಾಯಿಗಳ ರಕ್ಷಣೆ ಆಗ್ತಾ ಇಲ್ಲ. ಆಮೇಲೆ ಪ್ರಮುಖವಾಗಿ ನಾವು ಅಂದರೆ ಮಕ್ಕಳು ಆಗಿರ್ಬೋದು ಅಥವಾ ಹಿರಿಯರು ಮನೆಯ ಮುಂಭಾಗದಲ್ಲಿದ್ದರೂ ಕೂಡ ಇದ್ದಕ್ಕಿದ್ದಾಗೆ ಗುಂಪನ್ನು ಕಟ್ಕೊಂಡು ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಭಯಭೀತರಾಗಿದ್ದಾರೆ. ಅವರು ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಯಾವ ರೀತಿಯಾಗಿರಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ನಾಯಿ ದಾಳಿ ಕಡಿವಾಣ ಹೇಗೆ? ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ನಾಯಿಗಳ ಪ್ರಕರಣದ ಸಂಖ್ಯೆ ಅಂದರೆ ದಾಳಿಯ ಪ್ರಕರಣದ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳಂತೂ ಎಚ್ಚೆತ್ತುಕೊಳ್ತಾ ಇಲ್ಲ. ಸಹಜವಾಗಿ ಜನಸಾಮಾನ್ಯರು ಈಗ ಆತಂಕದಲ್ಲಿದ್ದಾರೆ. ಇದ್ದಕ್ಕಿದ್ದಾಗೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಬೀದಿ ನಾಯಿಗಳ ಅಟ್ಯಾಕ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೋಷಕರು ಈಗ ಆತಂಕದಲ್ಲಿದ್ದಾರೆ. ರಾಜ್ಯದಲ್ಲಿ ಮಿತಿ ಮೀರ್ತಾ ಇದೆ ಬೀದಿ ನಾಯಿಗಳ ಹಾವಳಿ. ಕಳೆದ ಕೆಲ ದಿನಗಳಿಂದ ನಾಯಿ ಕಡಿತದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೂ ಕೂಡ ಕ್ಯಾರೆ ಅನ್ನುತ್ತಿಲ್ಲ ಅಧಿಕಾರಿಗಳು. ವಿಜಯಪುರದಲ್ಲಿ ಬಾಲಕಿಯ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. ಚಿತ್ರದುರ್ಗದಲ್ಲಿ 4 ಹುಚ್ಚು ನಾಯಿ ಕಡಿದಿದೆ. ಇನ್ನು ಬೆಂಗಳೂರಿನಲ್ಲಿ ಯುವಕನ ಮೇಲೆ ಬೀದಿ ನಾಯಿಯ ದಾಳಿ ಮುಂದುವರಿತಾ ಇದೆ. ಇತ್ತೀಚೆಗೆ ರಸ್ತೆಯಲ್ಲಿ ಓಡಾಡೋದೇ ಕಷ್ಟ ಆಗಿದೆ. ರಾತ್ರಿ ವೇಳೆ ಬೀದಿ ನಾಯಿಗಳ ಹಾವಳಿ ಅಂತೂ ಜೋರಾಗಿರುತ್ತೆ. ಅಂದರೆ ನಮ್ಮದೇ ದರ್ಬಾರ್ ಅನ್ನೋ ರೀತಿಯಲ್ಲಿ ಗ್ಯಾಂಗ್ ಕಟ್ಕೊಂಡಿರ್ತಾರೆ. ಸೊ ಬೀದಿ ನಾಯಿಗಳ ಈ ರೀತಿಯ ದಾಳಿ ಯಾಕೆ ಮಾಡುತ್ತೆ, ಬೀದಿ ನಾಯಿಗಳಿಂದ ದಾಳಿ ಯಾಕಾಗತ್ತೆ ಅನ್ನುವಂಥ ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಎಂಥ ನಾಯಿಗಳು ಕಡಿಯುತ್ತೆ, ಅದರಿಂದ ಹೇಗೆ ನಾವು ಜಾಗೃತರಾಗಬೇಕು ಅನ್ನೋದು. ಸೊ ಹಂಗಾಗಿ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಇಲ್ವಾ, ಕಡಿವಾಣ ಹೇಗೆ ಅಂಥೇಳಿ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಿಂದ ಹೊರಗಡೆ ಶಾಲೆಗೋ ಅಥವಾ ಅಕ್ಕಪಕ್ಕದಲ್ಲಿರುವ ಅಂಗಡಿಗೆ ಹೋಗುವಂಥ ಸಂದರ್ಭದಲ್ಲಿ ನೋಡಿ, ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಆ ಮಗುವಿನ ಮೇಲೆ ಯಾವ ರೀತಿಯಾಗಿ ಒಂದು 5-6 ನಾಯಿಗಳಿದ್ದಾವೆ ಏಕಾಏಕಿ ಹೇಗೆ ದಾಳಿ ಮಾಡ್ತಾ ಇವೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಅಲ್ಲಿ ಯಾರೂ ಇಲ್ಲ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ನೋಡಿ, ಅಲ್ಲಿ ಸುತ್ತುವರೆದಿದ್ದು ಚಿಕ್ಕ ಮಗು, ಅಂದರೆ ಕೈಯಲ್ಲಿ ಏನು ಇಲ್ಲ, ಬಹುಶಃ ಅದು ಇದ್ದಕ್ಕಿದ್ದ ಹಾಗೆಯೇ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಸೊ ಹಂಗಾಗಿ ಯಾಕೆ ಈ ರೀತಿಯ ನಾಯಿಗಳ ಅಟ್ಯಾಕ್ ಆಗುತ್ತೆ ಅಂತ, ಇದು ಕೇವಲ ಬೀದಿ ನಾಯಿಗಳ ಸಮಸ್ಯೆನಾ ಅಥವಾ ಸಾಕು ನಾಯಿಗಳ ಸಮಸ್ಯೆಯೂ ಕೂಡ ಇದೆ. ಇಲ್ಲಿ ಕೇವಲ ಬೀದಿ ನಾಯಿಗಳ ಸಮಸ್ಯೆ ಅಷ್ಟೇ ಅಲ್ಲ, ಸಾಕು ನಾಯಿಗಳದ್ದು ಕೂಡ ಸಮಸ್ಯೆ ಇದೆ. ಆವಾಗ ನೋಡಿ, ಯಾರೋ ಬರ್ತಾರೆ, ಪಾಪ ಮಗುವಿನ ರಕ್ಷಣೆಗೆ ಬಂದಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಬಂದಾದ ನಂತರ ಅಲ್ಲಿರುವಂಥ ನಾಯಿಗಳು, ಇದು ವಿಜಯಪುರದಲ್ಲಿ ಆಗಿರುವಂಥ ಘಟನೆ. ವಿಜಯಪುರ ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರು ಅಂತ ಹೇಳಿದ್ರೆ ಅದು ವಿಪರೀತ ಸಮಸ್ಯೆ. ಮಳೆ ಆದರೆ ಮಳೆ ಕಾಟ, ಮನೆಯಿಂದ ಹೊರಗಡೆ ಹೋದರೆ ಟ್ರಾಫಿಕ್ ಸಮಸ್ಯೆ, ಮನೆಯಿಂದ ಆಚೆ ಎಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿದ್ರೆ ವಾಪಸ್ ಮನೆಗೆ ಬರ್ತೀವಿ ಅನ್ನೋದೇ ಗ್ಯಾರಂಟಿ ಇಲ್ಲ. ಗುಂಡಿಯಿಂದ ಬಿದ್ದು ಸಾಯುವಂಥ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ನೆಮ್ಮದಿಯಿಂದ ಮನೆ ಆಚೆ ಒಂದು ಚೇರ್ ಹಾಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿದ್ರೆ ಈ ರೀತಿಯ ಬೀದಿ ನಾಯಿಗಳ ಅಟ್ಯಾಕ್ ಇದೆ. ಒಟ್ಟಿನಲ್ಲಿ ಬೀದಿ ನಾಯಿಯಿಂದ ಜನಸಾಮಾನ್ಯರ ಸಮಸ್ಯೆ ಅಂತೂ ಜಾಸ್ತಿ ಇದೆ. ಬಟ್ ಇದಕ್ಕೆ ಕಡಿವಾಣ ಇಲ್ವಾ ಅಂಥೇಳಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ, ಈ ರೀತಿಯ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಯಾಕೆ ಸುಮ್ಮನೆ ಇರೋದು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾಕೆ, ಏನು, ಎತ್ತ, ಇದಕ್ಕೆ ಚಿಕಿತ್ಸಾ ವ್ಯವಸ್ಥೆ ಹೇಗಿರುತ್ತೆ, ಮತ್ತು ಆ ಕಚ್ಚಿರುವಂಥ ನಾಯಿಗಳ ಆರೈಕೆ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ, ಈ ಬಗ್ಗೆ ಮಾತನಾಡೋದಕ್ಕೆ ತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪ್ರಾಣಿ ಪ್ರಿಯರಾಗಿರುವಂಥ ಅರುಣ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಅನಿಲ್ ಕುಮಾರ್ ಅವರು, ಸರ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಅರುಣ್ ಕುಮಾರ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ಕಾರಣ ಏನು? ನೋಡಿ, ಬೀದಿ ನಾಯಿಗಳು ಹಾವಳಿ ಹೆಚ್ಚಾಗ್ತಾ ಇದೆ. ಮೇನ್ ಕಾರಣ ಇಷ್ಟೇ,
ಪ್ರಾಣಿಗಳ ಜೊತೆಯಲ್ಲಿ ಹೊಂದಾಣಿಕೆಯಿಂದ, ಯಾಕಂದರೆ ಒಂದಿದರಲ್ಲಿ ಸುಪ್ರೀಂ ಕೋರ್ಟು ವನ್ಯಜೀವಿ ಕೇಸಲ್ಲಿ ಮುಖ್ಯವಾದ ಒಂದು ಹೇಳ್ತು, ಇನ್ನು ಮುಂದೆ ನಾವು ಎಕೋಸೆಂಟ್ರಿಕ್ ಅಪ್ರೋಚ್, ಆರ್ಥೋಪೋಸೆಂಟ್ರಿಕ್ ಅಪ್ರೋಚ್ ಮಾಡಬಾರ್ದು. ಆರ್ಥೋಪೋಸೆಂಟ್ರಿಕ್ ಅಂದರೆ ಎಲ್ಲದಕ್ಕೂ ಮಾನವನೇ ಮೇಯ್ನು, ಬಾಕಿ ಎಲ್ಲರೂ ಮಾನವರ ಗುಲಾಮರು, ಅದು ಆರ್ಥೋಪೋಸೆಂಟ್ರಿಕ್ ಅಪ್ರೋಚ್. ಎಕೋಸೆಂಟ್ರಿಕ್ ಅಂದರೆ ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ಬದುಕುವಂಥ ಒಂದಿದು. ಇವಾಗ ಕಾಡಲ್ಲಿ ನೋಡಿ, ಓಕೆ, ಕಾಡು ವಾಸಿಗಳಿದ್ದಾರೆ, ಅವರು ಪ್ರಾಣಿಗಳನ್ನ ಎಲ್ಲ ಕೊಂದು ಇದು ಮಾಡ್ಕೊಳ್ಳೋ, ಪ್ರಾಣಿಗಳನ್ನೆಲ್ಲ ಜೊತೆಲೆ ಬೆರೆತು ಬಾಳುವಂಥ ಒಂದು ಇದು ಮಾಡ್ತಾರೆ ಸರ್. ಅದು ಎಲ್ಲರಿಂದ ಇವಾಗ ಅಲ್ಲೇ ಬರ್ತೀನಿ ನೋಡಿ, ಅಧಿಕಾರಿಗಳ ನಿರ್ಲಕ್ಷ್ಯತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಕ್ಲಿಯರ್ ಆಗಿ ಅದ್ರ ಜೊತೆಯಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನು, ಓಕೆ, ಪ್ರಾಣಿಗಳ ಜೊತೆಲಿ ಎಸ್ಪೆಷಲಿ ಬೀದಿ ನಾಯಿಗಳ ಜೊತೆಯಲ್ಲಿ, ಓಕೆ, ಅದರ ಚಲನವಲನಗಳು ಹೇಗಿರುತ್ತೆ, ಓಕೆ, ಅದರ ಬಂದಾಗ ಏನು ಮಾಡಬೇಕು ಏನು ಮಾಡಬಾರ್ದು, ಮತ್ತು ಅಲ್ಲಿ ಮಕ್ಕಳದು ವೀಡಿಯೋ ತೋರಿಸ್ತಾ ಇದ್ರಲ್ಲ, ಶಾಲಾ ಮಕ್ಕಳಿಗೆ ಸ್ಕೂಲಲ್ಲಿ, ಅದು ಕಮಿಷನರ್ ಸ್ಕೂಲ್ ಎಜುಕೇಷನ್ ಎಲ್ಲ ಶಾಲೆಯಲ್ಲಿ ಸಹ ಪ್ರಾಣಿಗಳ ಬಗ್ಗೆ, ಓಕೆ, ಹೇಗೆ ನಾವು ಅದು ವಲನ ಚಲನಗಳು, ಅದು ಹೇಗೆ ಇದು ಏನು ಮಾಡಬೇಕು ಮಾಡಬಾರ್ದು, ಅದು ಎಲ್ಲಿ ಸಹ ಯಾರಿಗೆ ಸಹ ಮಾಡಿಲ್ಲ. ಅದರಲ್ಲಿ ಏನಾಗ್ತಾ ಇದೆ ಇವಾಗ ನೋಡಿ, ಮಗು ಏನು ಮಾಡ್ತು? ಹೌದು, ಅಲ್ಲೇ ಬರ್ತೀರಿ. ಅದು ನೋಡಿ, ಶಾಲೆಗೆ ಹೋಗುವಂಥ ಮಗು ಅಲ್ಲಿ ಇರುವಂಥ ಇದು ನೋಡಿ, ಯಾವುದೇ ಮಗು ಬೇರೆ ವೀಡಿಯೋಸ್ ನನ್ನ ಹತ್ರ ವೀಡಿಯೋಸ್ ಇದೆ, ಬೇರೆ ಚಿಕ್ಕ ಸಣ್ಣ 3 ವರ್ಷ 4 ವರ್ಷ ಕೂಸು ನಾಯಿಗಳಿಗೆ ಬಿಸ್ಕೆಟ್ ಅದು ತಿನ್ನಿಸ್ತಾ ಇದೆ ನೋಡಿ. ಅಲ್ಲಿರುವಂಥ ನಾಯಿಗಳನ್ನ ನಾನು ಸಹ ನೋಡಿ, ನನಗಿವಾಗ 52 ವರ್ಷ, ನಾನು ಬೆಳೆದಿದ್ದು KP ಅಗ್ರಹಾರ, ಕೆಂಪಾಪುರ ಅಗ್ರಹಾರದಲ್ಲಿ, ಮಾಗಡಿ ರೋಡಲ್ಲಿ. ಏನು ಆವಾಗ 80ನೇ ಇಸ್ವಿಯಲ್ಲಿ 70ನೇ ಇಸ್ವಿ 80 ವಯಸ್ಸಲ್ಲಿ ಒಂದೊಂದು ಬೀದಿಲೂ 20-30 ನಾಯಿಗಳಿತ್ತು. ಏನು ಈ ಥರ ಏನು ಕಷ್ಟ ಇರಲಿಲ್ಲ, ಅವಾಗ ಕಚ್ಚಬೇಕಿತ್ತಲ್ಲ ನಾಯಿಗಳು. ಸರ್ ಇವಾಗ ನಾಯಿಗಳು ಏನಿಲ್ಲ ಸರ್ ಬೆಂಗಳೂರಲ್ಲಿ, ಓಕೆ, 45 ವರ್ಷದಿಂದ ತಗೊಂಡಂದ್ರಲ್ಲ 80ನೇ ಇಸ್ವಿಲಲ್ಲ, ಎಷ್ಟು ಗಲ್ಲಿಗೆ ಹೋದಂದ್ರೆ ರೋಡಲ್ಲಿ ಹೋಗೋಕ್ಕಾಗ್ತಿರಲಿಲ್ಲ. ಈ ಥರ ಯಾವುದೂ ಕಷ್ಟ ಇರಲಿಲ್ಲ. ಅಂದರೆ ಅಲ್ಲಿ ಅವಾಗ ಏನಂದರೆ ಅಲ್ಲಿರೋ ಜನರು ಅದಕ್ಕೆ ಏನೋ ಊಟ ಎಲ್ಲ ಹಾಕ್ತಾಯಿದ್ರು, ಎಲ್ಲರೂ ಇದಂತೇಳಿ ಸೈಲೆಂಟಿಗಿತ್ತು. ಇವಾಗ ನಾನು ಇದೇ ಹೇಳ್ತೀನಲ್ಲ, ಇವಾಗ ಆದೇಶ ಇದೆ ಅಂದರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದು, ಓಕೆ, ಶಾಲಾ ಕಾಲೇಜುಗಳಲ್ಲಿ ಶಾಲಾ ಮಕ್ಕಳಿಗೆ ಏನೇನು ಇದು ಮಾಡಬೇಕನ್ಬಿಟ್ಟು, ಅದು ಕಮಿಷನರ್ ಸ್ಕೂಲ್ ಎಜುಕೇಷನು, ಇಲ್ಲ ನಮ್ಮ BBMP ಸ್ಕೂಲ್ ಎಜುಕೇಷನ್ ಅವರು, ಇಲ್ಲ ಬೇರೆ ಇದರಲ್ಲಿ ಶಾಲೆಗಳಲ್ಲಿ ಅದು ಮಾಡಿದಾರ, ಇಲ್ಲ ನಿಮ್ಮ ರಿಲೇಟಿವ್ಸ್ದು ಮಕ್ಕಳು ಎಲ್ಲ ನಿಮ್ಮ ಕುಟುಂಬದವರು ಶಾಲೆಗೆ ಹೋಗ್ತಾ ಇರ್ತಾರೆ, ಆ ಶಾಲೆಯಲ್ಲಿ ಪ್ರಾಣಿಗಳ ಬಗ್ಗೆ ನಾಯಿಗಳ ಬಗ್ಗೆ, ಓಕೆ, ಏನು ಇದು ಮಾಡಬೇಕನ್ನೋ ಅದು ಕಾಪಿ ಟು ಕಮಿಷನರ್ ಸ್ಕೂಲ್ ಎಜುಕೇಷನ್ ಇದೆ, ಮಾಡಿದಾರ ಇಲ್ಲ. ಮತ್ತು ಇದರಲ್ಲೇ ABC ರೂಲ್ಸ್ ಎಲ್ಲ ಇದೆ. ಏನು ನಗರಾಭಿವೃದ್ಧಿಯವರು, ಓಕೆ, ಬೀದಿ ನಾಯಿಗಳ ಬಗ್ಗೆ ಎಲ್ಲ ಕಡೆ ಪೋಸ್ಟರ್ ಹಾಕಿ ಏನು ಮಾಡಬೇಕು ಏನು ಮಾಡಬಾರ್ದು. ಸಪೋಸ್ ನೋಡಿ, ಇವಾಗ ಮೊದಲು ಕರೆಂಟ್ ಇದ್ದಂದರೆ ಅಲ್ಲಿದ್ದಂದರೆ ಕರೆಂಟ್ ವೈರ್ ಟಚ್ ಮಾಡಬಾರ್ದಪ್ಪ ಅಂದ್ಬಿಟ್ಟು ಹೇಳ್ಕೊಡ್ಬೇಕು. ಗೊತ್ತಿಲ್ಲ ಅಂದರೆ ಹಿಂಗೆ ಹೋಗಿ ಇಟ್ಬಿಟ್ಟು ಗಿರ್ ಅಂತೇಳಿ ಇದು ಮಾಡಿಬಿಟ್ಟು ನಾವು ಕರೆಂಟದು ತಪ್ಪು ಹೇಳೋಕ್ಕಾಗುತ್ತಾ? ನಮ್ಮದು ಇದಿದೆ, ಅದು ಹೇಳ್ಕೊಡ್ಬೇಕು, ಡೂಸ್ ಆ್ಯಂಡ್ ಡೋಂಟ್ಸು. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಕಾಮಿಕ್ ಬುಕ್ಕೇ ಮಾಡೋರು ಮಕ್ಕಳಿಗೆ, ಪ್ರಾಣಿ ತಿಂತಾ ಇದ್ದಾರೆ ಅಲ್ಲಿ ಹೋಗಬಾರ್ದು. ಮತ್ತು ನಮ್ಮ ಮನೆ ಹತ್ರ ಇರೋ ನಾಯಿಗಳನ್ನ ತಂದೆ ತಾಯಿಗಳು, ಅಲ್ಲ, ನಾಯಿಗಳು ಇರೋದು ರೋಡ್ಗಳ ಮೇಲೆ ಸರ್, ನೀವು ಅಲ್ಲಿ ರೋಡ್ ಮೇಲೆ ಅಲ್ಲಿ ಓಡಾಡಕ್ಕೆ ಆಗಲ್ಲ ಅಂದ್ರೆ ಹೇಗೆ ಓಡಾಡ್ಬೇಕು? ಇಲ್ಲ ಅಲ್ಲೇ ಬರ್ತೀನಿ ನೋಡಿ, ಓಡಾಡಕ್ಕಂತ ಇದ್ಮೇಲೆ ಇವಾಗ ನಮ್ಮ ವಿಲ್ಸನ್ಗಳಂತ ನಾಯಿಗಳಿದೆ, ಆರಾಮಾಗಿ ಜನರು ಓಡಾಡ್ತಾರೆ, ಮಕ್ಕಳು ಅಲ್ಲೇ ಕ್ರಿಕೆಟ್ ಆಡೋದ್ರ ವೀಡಿಯೋ ಇದೆ, ಸಣ್ಣ ಮಕ್ಕಳು ಸ್ಕೇಟಿಂಗ್ ಆಡ್ಕೊಂಡು ನಾಯಿಗಳ ಜೊತೆಲಿದ್ದಾರೆ. ಯಾಕೆ ಆ ಸರೌಂಡಿಂಗಲ್ಲಿ ನೋಡಿ 2 ರೀತಿ ನಾವು ಇದು ಮಾಡ್ಬೋದು. ಒಂದು ಬಂದು ದ್ವೇಷದ ಒಂದು ಇದನ್ನ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಬೋದು, ಇನ್ನೊಂದು ಪ್ರೀತಿಯ ಎನ್ವಿರಾನ್ಮೆಂಟ್, ಎರಡೂ ನಮ್ಮ ಕೈಲಿದೆ ರೀ. ಓಕೆ, ನಾವು ಮಕ್ಕಳಿಗೆ ನೋಡಪ್ಪ ಅದು ನಾಯಿ ಇದೆ, ಅದಕ್ಕೊಂದು ಸ್ವಲ್ಪ ಬಿಸ್ಕೆಟ್ ನಾನು ಇದು ಮಾಡು ಬಾಯಿಲಿ ಅಂದರೆ ಫ್ರೆಂಡ್ಲಿ ಮಾಡ್ಕೊಂಡು ಅಂದರೆ ಏನು ಮಾಡಲ್ಲ ನಾವು. ಅದಕ್ಕೆ ನಾಯಿಗಳು ಬಿಸ್ಕೆಟ್ ತಿನ್ನಲ್ಲ ಸರ್, ಬಿರಿಯಾನಿ ಬೇಕು ಅವುಗಳಿಗೆಲ್ಲ. ಸರ್ ಒಪ್ಕೋತೀರಾ ಈ ವಾದಕ್ಕೆ? ಅಂದರೆ ನಾಯಿಗಳ ಜೊತೆ ನಾವು ಬೆರಿಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಸರ್, ಅನುಭವಿಸಿದವರಿಗೆ ನೋವು ಗೊತ್ತಿರುತ್ತೆ, ಅದರಿಂದ ಬಾಧಿತರಾದವ್ರಿಗೆ ನೋವು ಗೊತ್ತಿರುತ್ತೆ. ದಾನ ಮಾಡಿದರೆ ಅದಕ್ಕೆ ಊಟ ಹಾಕಿದರೆ ನನಗೆ ಪುಣ್ಯ ಬರುತ್ತೆ ಅನ್ನೋ ಒಂದು ಮನಸ್ಥಿತಿ ಇದೆ ನಮ್ಮ ದೇಶದಲ್ಲಿ. ಯಾವುದೋ ಒಂದು ಪ್ರಾಣಿಗೆ ಫೀಡ್ ಮಾಡಿದರೆ ಮತ್ತೊಂದು ಮಾಡಿದರೆ ನನಗೆ ಪುಣ್ಯ ಬರುತ್ತೆ. ಇವ್ರಿಗೆ ಪುಣ್ಯ ಸಂಪಾದನೆ ಮಾಡ್ತಾರೆ ಅಂದ್ಕೊಳ್ಳೋಣ, ಆ ಪಾಪ ಪುಣ್ಯದ ಬಗ್ಗೆ ನನಗಂತ ಒಲವಿಲ್ಲ. ಆದರೆ ಏನೂ ಮಾಡದೆ ನಡ್ಕೊಂಡು ಹೋಗೋ ಮಗುನ ಇವರೇ ಅನ್ನ ಹಾಕಿ ಇವರೇ ರೋಡಲ್ಲಿ ನಿಂತು ಅದನ್ನು ಬೆಳೆಸಿದ್ದವರು ಯಾರು ಅದನ್ನ ಫೀಡ್ ಮಾಡ್ತಾರೆ, ಅದಕ್ಕೆ ಸ್ಟ್ರೀಟ್ ಡಾಗ್ಸಿಗೆ ಅಕೌಂಟಬಲ್ ಆಗ್ತಾರಾ ಆ ಮಗು ಕಚ್ಚಿದಾಗ? ಓಕೆ, ಅವ್ರಿಗೆ ಅಕೌಂಟಬಿಲಿಟಿ ಇದೆಯಾ?
ಆ ಮಗು ಕಚ್ತು, ಇವ್ರು ಏನು ಆ್ಯಕ್ಟ್ ಮಾಡ್ತಾರೆ? ಎಲ್ಲದನ್ನು ಸರ್ಕಾರಕ್ಕೆ ಕೇಳಬೇಕಾ? ಈಗ ನನಗೆ ಅದನ್ನು ಫೀಡ್ ಮಾಡಬೇಕು ಅನ್ನೋದು ಪ್ರಜ್ಞೆ ಇದೆ ನನಗೆ. ಸರ್, ಬೀದಿ ನಾಯಿಗಳ ಓನರ್ ಯಾರು ಇರ್ತಾರೆ ಸರ್? ಅದನ್ನೇ ಹೇಳೋದು. ಈಗ ಬೀದಿ ನಾಯಿಗಳ ಓನರು ಅಂದರೆ ಅದಕ್ಕೆ ಅನ್ನ ಹಾಕಕ್ಕೆ ಹೋಗಿ ಜನ ಇರ್ತಾರೆ. ಅವ್ರು ಹಾಕಲಿ, ಅವ್ರು ಹಾಕಿದ್ದು ತಪ್ಪು ಅನ್ನಲ್ಲ, ಅವ್ರ ಇಷ್ಟ ಅದು. ಹಾಗೆ ಅದರಿಂದ ತೊಂದರೆ ಆದರೆ ಅದನ್ನು ಅವ್ರ ಜವಾಬ್ದಾರಿ ತೊಗೋಬೇಕು. ಅವರು ಜವಾಬ್ದಾರಿ ತೊಗೋಬೇಕು ಅದಕ್ಕೆ. ಅದು ಇಲ್ಲಿ ಹೇಳ್ತದೆ ಏನಂದರೆ, ನಿಮಗೆ IPC ಸೆಕ್ಷನ್ ಅಡಿಲಿ BNS ಅಡಿಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಇವರು. 291 ಅಡಿಲಿ ಅದು ಇರೋದು. ಕಂಪ್ಲೇಂಟ್ ಕೊಡೋಕ್ಕಿರೋದು ಸಾಕು ನಾಯಿಗಳಿಗೆ. ಅದರೊಳಗೆ 5,000 2,000 ರೂಪಾಯಿಂದ 5,000 ರೂಪಾಯಿ ದಂಡ, ಅಪ್ ಟು 2 years ತನಕ ಇಂಪ್ರಿಸನ್ಮೆಂಟ್ ಅಂತ ಇದೆ. ಎಷ್ಟಾಗಿದೆ? 16,000 ನಾಯಿ ಇದೆ ಅಂತ ಅಕೌಂಟ್ ಕೊಡ್ತಾರೆ ಇವರು. 16,000 ಡಾಗ್ ಬೈಟ್ಸ್ ಆಗಿದೆ ಅಂತ ಹೇಳ್ತಾರೆ. 5,000 ನಾಯಿಂದ 16 ಬರೀ ಕಡಿತ ಆಗಿದೆ. ಅಂದರೆ 5,000 ನಾಯಿ ಪೂರ್ತಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ನಾಯಿ ಕಚ್ಚೋ ನಾಯಿಗಳೇನ? ಅವ್ರ ಅಕೌಂಟ್ ಕೊಡೋದಿಲ್ಲಿ. BBMP ಪೈಲಟ್ ಪ್ರಾಜೆಕ್ಟಲ್ಲಿ ಕೊಡ್ತಾರೆ ಅವರು. ಅದ್ರ ಊಟ ಹಾಕ್ಲಿಕ್ಕೆ 2.9 ಕೋಟಿ 3 ಕೋಟಿ ಖರ್ಚು ಮಾಡೋಕ್ಕಾಗುತ್ತೆ. ವ್ಯಾಕ್ಸಿನೇ ಇಲ್ಲ. ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು, ಅವೈಲಬಲ್ ಇರಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು. ಈಗ ನಾಯಿ ಕಡಿಯೋದು ಹೆಚ್ಚು ಕಡಿಮೆ ಮಧ್ಯಮ ಕೆಳಮಧ್ಯಮ ವರ್ಗದ ಮಕ್ಕಳಿಗೆ, ದೊಡ್ಡವ್ರ ಮಕ್ಕಳಿಗೆ ಯಾರಿಗೂ ಕಡಿಯಲ್ಲ. ಅವರಿಗೆ ಅತ್ಲಾಗೆ ಎಲ್ಲಿ ಹೋದರೆ ಏನು ಸಿಗುತ್ತೆ, ಹೇಗೆ ಅದಕ್ಕೆ ಹೋರಾಡಬೇಕು, ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅವ್ರಿಗೆ ಗೊತ್ತಿಲ್ಲ. ಯಾರನ್ನೋಗಿ ಅಪ್ರೋಚ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. DDಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿಗೆ. ಅವ್ರು ಸಿಗ್ತಾರಾ ನಮಗೆ? ಅಲ್ಲಿ ಹೋದ ಕೂಡಲೇ ನಮ್ಮ ಕಂಪ್ಲೇಂಟ್ ತೊಗೊಂಡ್ಬಿಡ್ತಾರಾ? ಎಲ್ಲದೂ ಅಧಿಕಾರಿಗಳನ್ನ ನಾವು ಕೇಳಲಿಕ್ಕಾಗೋದಿಲ್ಲ. ನಮ್ಮದು ಜವಾಬ್ದಾರಿ ಇದೆ. ನಮ್ಮದು ಈಗ ಸಾರ್ವಜನಿಕರಾಗಿ ಸಂವಿಧಾನದತ್ವ ನಮಗೂ ಜವಾಬ್ದಾರಿ ಇದೆ. ನಾವು ಏನು ಮಾಡಬೇಕು, ವಾಟ್ ಡು ವಾಟ್ ನಾಟ್ ಡು. ನಮಗೂ ಒಂದಿಷ್ಟು ನಾವು ಈಗ ಏನೋ ಪುಣ್ಯ ಸಂಪಾದನೆ ಮಾಡ್ಬೇಕಾದ್ರೆ ಅದರಿಂದ ಬರೋ ಕರ್ಮನೂ ನಾವು ಜವಾಬ್ದಾರಿ ತೊಗೋಬೇಕಲ್ಲ. ಎಷ್ಟು ಜನ ತೊಗೊಳ್ತಾರೆ? ನಾವೆಲ್ಲ ನಮ್ಮ ರೋಡಲ್ಲೆಲ್ಲ ಹನುಮನಗರದಲ್ಲಿರೋದು. ನಾವೆಲ್ಲ ಕೆಲವೊಬ್ರಿಗೆ ಹೇಳ್ತೀನಿ, ಈ ಪಾರಿವಾಳದ್ದು ಹಾಗೆ ಆಗ್ತಾಯಿದೆ. ಎಷ್ಟು ಲಂಗ್ಸ್ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಅವರಿಗೆ ಮೋಕ್ಷ ಸಿಗುತ್ತಂತೆ ಅದಕ್ಕೆ ಪಾರಿವಾಳಕ್ಕೆ ಫುಡ್ ಹಾಕಿದರೆ. ಅದು ವೈಲ್ಡ್ ಇರಲ್ಲಿ ಬರ್ತದೆ ಅದು. ಅದನ್ನು ಫೀಡ್ ಮಾಡಬಾರ್ದು ಅಂತ ಒಂದು ಕಾನೂನು ಹೇಳುತ್ತೆ. ಇವರು ಅದನ್ನು ಫೀಡ್ ಮಾಡಿದರೆ ನಮ್ಗೆ ಮೋಕ್ಷ ಸಿಗುತ್ತೆ ಅಂತ. ಅದೇ ರೀತಿ ಇದು ಕೂಡ ಇಲ್ಲಿ ಇಂಪ್ಲಿಮೆಂಟೇಷನ್ ಆಗೋದು. ಆ ಹೆಲ್ಪ್ಲೈನ್ 1533ಗೆ ಫೋನ್ ಮಾಡಿದರೆ ಫೋನೇ ಎತ್ತಲ್ಲ ಅವರು. ಬೇಕಾದ್ರೆ ನೀವು ಟ್ರಯಲ್ ಮಾಡ್ಬೋದು. 2 ಲೈನ್ ಇದೆ. ಅವ್ರ ಹೆಲ್ಪ್ಲೈನ್ ಅವ್ರು ಬರೋಷ್ಟರಲ್ಲಿ ನಾವು ಹೋಗಿರ್ತೀವಿ ಮನೆಗೆ. ಹಾಸ್ಪಿಟಲ್ಗಳಿಗೆ ಹೋದರೆ ನಮ್ಮ ವ್ಯವಸ್ಥೆ ಈ ವೈಯಕ್ತಿಕವಾಗೇ ನೀವು ನೋಡಿದರೆ ನಮ್ಮಲ್ಲಿ ಒತ್ತಡ ಜಾಸ್ತಿ ಇದೆ. ಹಾಸ್ಪಿಟ್ಲಲ್ಲಿ 100 ಜನ ಬರ್ತಾರೆ. 100 ಜನಕ್ಕಾಗಷ್ಟು ಹಾಸ್ಪಿಟ್ಲ್ ಇತ್ತವಾಗ. ಈಗ 1000 ಜನ ಬರ್ತಾರೆ. ಡಾಕ್ಟರ್ಸ್ ಆದರೂ ಏನು ಮಾಡ್ತಾರೆ? ಅಧಿಕಾರಿಗಳಾದರೂ ಏನು ಮಾಡ್ತಾರೆ? ಎಲ್ಲ ಕೆಲಸಕ್ಕೂ ಅಧಿಕಾರಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ? ಅವ್ರ ಮನೆ ಮರೆತು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲದನ್ನು ಅಧಿಕಾರಿಗಳನ್ನ ದೂರಿದರೆ ಅರ್ಥ ಇಲ್ಲ. ನಾವು ಜವಾಬ್ದಾರಿಯುತವಾಗಿ RWAಗಳಿದಾರಲ್ಲ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಅವರು ಅದನ್ನು ನಮ್ಮಲ್ಲಿ ಇಷ್ಟು ನಾಯಿ ಜಾಸ್ತಿ ಇದೆ, ಈ ಥರ ಕಚ್ತದೆ, ಈ ಥರ ಮಾಡ್ತದೆ, ಅವರು ರೆಸ್ಪಾನ್ಸಿಬಲ್ ತೊಗೋಬೇಕು. ತೊಗೊಂಡು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಬರ್ತ್ ಕಂಟ್ರೋಲ್ ಅಂತ ಹೇಳ್ತಾರೆ. ಮೊನ್ನೆ PIL ಹಾಕಿದಾರಲ್ಲ ಅಂಜರಿಯ, ನಮ್ಮ ಗೌರ್ಮೆಂಟ್ ಆಫ್ ಇದಕ್ಕೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ನೀವು ಓಡಾಡೋಕ್ಕೂ ಆಗಲ್ಲ. ಆ ಕೆಳಗಡೆ ಸೆಲ್ಲರಲ್ಲಿ ಓಡಾಡಿದರೆ ಪಾರ್ಕಿಂಗಲ್ಲಿ ಗೊತ್ತಾಗ್ತದೆ ಎಷ್ಟು ನಾಯಿ ಇದೆ ಅಂತೇಳಿ. ಅವ್ರಿಗೆ ಇದೆಲ್ಲ ಗೊತ್ತಿಲ್ವಾ? ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ಆದೇಶ ತುಂಬ ಚೆನ್ನಾಗಿದೆ. ಯಾಕಂದ್ರೆ CS ಪಾರ್ಟಿ ಮಾಡಿದ್ದಾರೆ ಅವರು. ಒಳ್ಳೆ ಮೂವ್ ಅದು. ಒಳ್ಳೆ ಮೂವ್, ಚೆನ್ನಾಗಿದೆ. ಎಲ್ಲದೂ ಅಧಿಕಾರಿಗಳಿಗೆ ಆಮೇಲೆ ಎಲ್ಲನೂ ಜನರ ಮೇಲೆ ಹೇಳೋದಕ್ಕೆ ಆಗೋದಿಲ್ಲ ಸರ್. ಬರ್ತ್ ಕಂಟ್ರೋಲಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹೋಗುತ್ತೆ. ಎಲ್ಲದೂ ಕೂಡ ಆರ್ಥಿಕ ಅನುಕೂಲತೆಗಳಿಗಾಗೇನೆ ಪ್ರಾಜೆಕ್ಟ್ಗಳು, ಪೈಲಟ್ ಪ್ರಾಜೆಕ್ಟ್ಗಳು ಬರೋದ್ರಿಂದಾಗಿ. ಜಾಗ ಇರಬೇಕಲ್ಲ, ಜಾಗ ಇದೆಯಾ? ಇದೆಯಾ? ಅದೆಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಅರುಣ್ ಸರ್, ನಾಯಿ ಯಾಕೆ ಕಡಿಯುತ್ತೆ? ನಾನು ಇವರದೇ ಪ್ರಶ್ನೆಗೆ ಇದು ಬರ್ತೇನೆ ಸರ್. ನಾವೆಲ್ಲ ಭಾರತೀಯರಲ್ಲ? ಹೌದು. ನಮ್ಮ ಮೂಲಭೂತ ಕರ್ತವ್ಯ ಆರ್ಟಿಕಲ್ 51 AG ಅಂತೇಳಿದೆ. ತಾವು ಸರ್ ನೋಡಿರ್ಬೋದು. ಆರ್ಟಿಕಲ್ 51 AG ಭಾರತೀಯ ಎಲ್ಲ ನಾಗರಿಕರ ಫಂಡಮೆಂಟಲ್ ಡ್ಯೂಟೀಸ್. ಅದರಲ್ಲಿ ಸಂವಿಧಾನದಲ್ಲೇ ಇದೆ, ಎಲ್ಲ ಸಕಲ ಜೀವರಾಶಿಗಳಿಗೆ ದಯಾ ತೋರಿಸ್ಬೇಕಂದ್ಬಿಟ್ಟು ಭಾರತದ ಸಂವಿಧಾನದಲ್ಲೇ ಇದೆ.
ಸರ್, ಇದು ಅದರಲ್ಲಿ ಕೂಡ ಒಂದ್ ಹೇಳ್ತೀನಿ, ಈ ದಯಾ ತೋರ್ಸೋದು, ಒಂದ್ ಹೇಳ್ತೀನಿ ನೋಡಿ, ಆಮೇಲೆ ಇದೆಯಲ್ಲ, ನೀವು ಅದೆಲ್ಲ hierarchy ಇದೆ ಅದು. ನೋಡಿ, ನೀವು ಮಾತಾಡ್ಬೇಕಾದ್ರೆ ನಾನು ಎಲ್ಲ ಕೇಳಿಸ್ಕೊಂಡೆ, ಅದಕ್ಕೆ ಉತ್ತರ ಕೊಡ್ತೀನಿ ಒಂದೊಂದೇ. ಸಂವಿಧಾನ ಪ್ರಕಾರ, ಕಾನೂನು ಪ್ರಕಾರನೇ ಕೊಡ್ತೀನಿ. ಎಲ್ಲರೂ ಭಾರತೀಯರ ನಾಗರಿಕ ಆಗಿದ ತಕ್ಷಣ ಏನು ಎಲ್ಲರ ಮೂಲಭೂತ ಕರ್ತವ್ಯ ಆಗ್ತದೆ, ಎಲ್ಲ ಸಕಲ ಜೀವರಾಶಿಗಳಿಗೆ ದಯಾ ತೋರಿಸ್ಬೇಕನ್ಬಿಟ್ಟು. ಸಂವಿಧಾನ ಇಲ್ಲ ಅಂದರೆ ಪರವಾಗಿಲ್ಲ, ಅವನು ದಯಾ ತೋರಿಸ್ತಾ ಇದ್ದಾನ್ರಿ, ಅನಿಮಲ್ ಲವರು, ಇದು ಲವರು, ಆ ಲವರ್ ಅಂತ ಹೇಳ್ಬೋದು. ಸಂವಿಧಾನ ಇರೋದ್ರಿಂದ ಅವನ್ನ ಪಾಯಿಂಟ್ ನನಗೂ ಸಹ ಕರ್ತವ್ಯ ಆಗ್ತದೆ, ಯಾಕಂದ್ರೆ ನಾನು ಐ ಆಮ್ ಎ ಸಿಟಿಜನ್ ಆಫ್ ಇಂಡಿಯಾ. ಅದರಲ್ಲಿ ಅವರು ಆಹಾರ ಹಾಕ್ತಾರೆ, ಇವಾಗ ಇವರು ಆಹಾರ ಹಾಕ್ತಾರೆ, ಅನಿಮಲ್ ಫೀಡರ್ಸು ಹಂಗೆ ಹೆಂಗೆ ಅಂತ ಹೇಳಿದ್ರಲ್ಲ ಸರ್. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್, ಇದು ಕ್ಲಿಯರಾಗಿ ತಿಳ್ಕೊಳ್ಳಿ. ಸುಮಾರು ಜನಕ್ಕೆ ಕಾನೂನುಗಳು ಗೊತ್ತಿಲ್ಲ, ಅದರಲ್ಲಿ ಏನಾಗ್ತದೆ ಈ ಸಮಸ್ಯೆಗಳು ಬರ್ತದೆ. ಇವಾಗ ಇವ್ರು ಹೇಳಿದ್ರಲ್ಲ, ಫೀಡರ್ ಊಟ ಆಗ್ತಾ ಇದ್ದಾರೆ. ಯಾಕೆ ಊಟ ಆಗ್ತಾ ಇದ್ದಾರೆ? ಮೊದಲು ನಾನು ಹೇಳಿದೆ 45 ವರ್ಷದಿಂದ ಫೀಡರ್ಸ್ ಅಂತೇಳಿ ಇರಲಿಲ್ಲ. ಯಾಕೆ ಇವಾಗ ಮಾತ್ರ ಫೀಡರ್ಸ್ ಇದ್ದಾನಂದರೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ 15 ಸಬ್ ರೂಲ್ ಬಿ ಅಡಿಯಲ್ಲಿ ನೋಡಿದಂದರೆ, ಲೋಕಲ್ ಅಥಾರಿಟಿ ಅವರು ಮನೆಗೆ ಹೋಗ್ಬಿಟ್ಟು ಹಸಿ ಕಸ ಊಟ ಮಾಡುವಂಥ ಇದನ್ನು ಮನೆಯಿಂದ ತಗೊಂಡೋಗ್ಬಿಟ್ಟು ಸೀದಾ ಅದೇನು ಮಾಡ್ತಾರೆ, ಕಂಪೋಸ್ಟ್ ಸೆಗ್ರಿಗೇಟ್ ಮಾಡ್ತಾರೆ. ಪ್ರಕೃತಿ ಮೊದಲು ಆ ಥರ ಇರಲಿಲ್ಲ, ತಲಾಂತರದಿಂದ ಇವಾಗವರೆಗೂ. ಏನು ನಮ್ಮ ಮನೆಯಲ್ಲಿರೋ ಅಂಥ ಊಟವನ್ನು ಹೊರಗಡೆ ಇಡ್ತಾ ಇದ್ವಿ. ನಾಯಿಗೆ ಹಾಕಪ್ಪ ಅಂತ ಹೇಳಿದ್ರೆ ಕಾಗೆ ಗಿಡಪ್ಪ ಅಂದ್ಬಿಟ್ಟು ಹೊರಗಡೆ ಇದು ಮಾಡ್ತಾ ಇದ್ವಿ. ಇದೆಲ್ಲ ಬಂದು ಪ್ರಕೃತಿಯ ಸ್ಕ್ಯಾವೆಂಜರ್ಸ್, ಅಂದರೆ ಪ್ರಕೃತಿನ ಕ್ಲೀನ್ ಮಾಡುವಂಥ ಜೀವಿಗಳಿದು. ಕಾಗೆ, ನಾಯಿ, ಇರುವೆಗಳೆಲ್ಲ ಪ್ರಕೃತಿಯಲ್ಲಿ ಹಂಗೆ. ಕಾಡಲ್ಲೂ ಅಷ್ಟೇ ಒಂದು ಇದು ಮಾಡಿದ್ರೆ. ಇವಾಗ ಏನಾಯಿತು, ಕಾನೂನಲ್ಲೇ ಏನು ಮಾಡ್ತು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮನೆಯಿಂದ ಕಸ ತಗೊಂಡೋದ್ರು ಸಾಹೇಬ್ರೆ. ಇವಾಗ ಪ್ರಾಣಿಗಳು ಇದು ಸ್ಕ್ಯಾವೆಂಜರ್ಸ್ ಅಂತಾರೆ ಪ್ರಕೃತಿಯಲ್ಲಿ. ಅದಕ್ಕೆ ಎಲ್ಲಿಂದ ಊಟ ಬರ್ತಾ ಇದೆ? ಇಲ್ಲ ಊಟ. ಅದಕ್ಕೆ ಊಟ ಕೊಡಲೇಬೇಕಾಗ್ತದೆ. ಯಾಕಂದರೆ ನೀವು ಹೇಳಿದ್ರಿ, ಸರ್ಕಾರ ಬಂದು ಇದರಲ್ಲಿ ಜಲ್ಲಿಕಟ್ಟು ಇದರಲ್ಲಿ ಸುಪ್ರೀಂ ಕೋರ್ಟು ಇದರಲ್ಲಿ ಕ್ಲೀನಾಗಿ ಹೇಳ್ತು, ಕಾನೂನು ಅದರಲ್ಲಿ ಡಾಕ್ಟ್ರಿನ್ ಆಫ್ ಪೇರೆಂಟ್ಸ್ ಪಟ್ರಿ ಅಂತಿದೆ. ಡಾಕ್ಟ್ರಿನ್ ಆಫ್ ಪೇರೆಂಟ್ಸ್ ಪಟ್ರಿ ಅಂತಂದರೆ ಸರ್ಕಾರ ಬಂದು ಎಲ್ಲರನ್ನೂ ರಕ್ಷಿಸುವಂಥ ಒಂದು ಪಿತಾಮಹ. ಗೌರ್ಮೆಂಟ್ ಈಸ್ ನಥಿಂಗ್ ಬಟ್ ಎಲ್ಲರನ್ನೂ ರಕ್ಷಿಸುವಂಥ ಸಂವಿಧಾನದಲ್ಲಿ ಏನನ್ನು ಕೊಟ್ಟಿದೆ ಎಲ್ಲದಕ್ಕೂ. ಅದಕ್ಕೆ ಕಾನೂನು ಇರೋದು ಪ್ರಾಣಿಗಳಿಗೆ ಸಹ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಅಂತೇಳಿದೆ. ಯಾಕೆ ಅದರಲ್ಲಿ ಸಂವಿಧಾನದಲ್ಲಿ ಇಲ್ಲದ್ರೆ ಮಾಡ್ತಾ ಇರಲಿಲ್ಲ. ಅದರಲ್ಲಿ ಸರ್ಕಾರ ಬಂದು ಎಲ್ಲರನ್ನೂ ರಕ್ಷಿಸುವಂಥ ಹೊಣೆ ಇದೆ. ಇವಾಗ ಏನಾಗ್ತಾ ಇದೆ, ನಾಯಿಗಳು ಅದಕ್ಕೆ ಊಟ ಸಿಗ್ತಾ ಇಲ್ಲ. ಸಂವಿಧಾನಬದ್ಧವಾಗಿ ಅದಕ್ಕೆ ಊಟ ಕೊಡಲಿಕ್ಕೆ ABC ರೂಲ್ಸ್ 2023 ರೂಲ್ 20 ಸಬ್ ರೂಲ್ 1 ಅಡಿಯಲ್ಲಿ ಒಂದು ಕಡೆ ಕಿತ್ಕೊಂಡ್ರು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ 15 ಸಬ್ ರೂಲ್ ಬಿ ಅಲ್ಲಿ ಕಿತ್ಕೊಬಿಟ್ರು. ಇಲ್ಲಿ ರೂಲ್ 20 ಸಬ್ ರೂಲ್ 1 ಏನಂತ ಹೇಳ್ತು, ಎಲ್ಲ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಎಲ್ಲರೂ ತಮ್ಮ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ನಾಯಿಗಳಿಗೆ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ಊಟ ಕೈಯಾಗ ಗಿಡ ನೆಟ್ಟರೆ ಹೆಂಗೆ ನೀರು ಹಾಕ್ಬೇಕಂತೀವಿ. ನಮ್ಮ ಮನೆ ಹತ್ರ ಗಿಡ ಇರುತ್ತೆ, ನೀರು ಹಾಕಬೇಕು, ಅದೊಂದು ಧರ್ಮ. ಇದಕ್ಕೆ ಸಹ ಅದೇ ರೀತಿಯಲ್ಲಿ ಇದು ಹಾಕಬೇಕು. ಈ ಥರ ಊಟ ಇರೋದ್ರಿಂದ ನಾವು ಕೊಡಬೇಕಾಗ್ತದೆ. ಮತ್ತು ಇನ್ನೊಂದು ಬಂದು ಇವರು ಹೇಳಿದ್ರು ಊಟ ಹಾಕೋರ ಮೇಲೆ ಕೇಸ್ ಮಾಡಬೇಕು. ನೋಡಿ, BNS 291 ಬಂದು ಓನರ್ಡ್ ಅನಿಮಲ್ ಅಂದರೆ ಪೆಟ್ಟು, ನನ್ನ ಸಾಕು ನಾಯಿ, ನನ್ನ ಮಾಲೀಕತ್ವ ನಾಯಿ, ನಾನು ಮನೇಲಿ ಸಾಕ್ತಿರೋ ನಾಯಿ ಬೇರೆಯವ್ರು ಕಚ್ಚಿದ್ರೆ ಇದು. ಬೀದಿಯಲ್ಲಿರುವಂಥ ಪ್ರಾಣಿಗಳು, ಅದು ಬೀದಾಡಿ ಪ್ರಾಣಿಗಳ ಹೊಣೆ ಬಂದು ಸರ್ಕಾರ ಆಗ್ತದೆ. ಅದಕ್ಕೆ ಕಾಡಾನೆ, ಹುಲಿ ಎಲ್ಲ ಕಷ್ಟ ಅಂದರೆ ಬೇರೆ ಯಾರು ಕೊಡಲ್ಲ, ಸರ್ಕಾರ ಕೊಡುತ್ತೆ ಕಾಂಪನ್ಸೇಷನ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡುತ್ತೆ. ಈ ಸಲ ಹುಲಿ ಇದಾದಾಗ ಎಲ್ಲ ಪ್ರಾಣಿಗೂ ಕೊಡೋದಿಲ್ಲ. ಆನೆ ದಾಳಿ ನಡೆದ್ರೆ ಎಲ್ಲ ಪ್ರಾಣಿ ನಡೆದ್ರೆ ಒಂದು ನಿಮಿಷ ತಿಳ್ಕೊಳ್ಳಿ, ನಾನು ಹೇಳೋದನ್ನ ನೋಟ್ ಮಾಡ್ಕೊಳ್ಳಿ. ಏನು ಕ್ಲಿಯರಾಗಿ ಏನು ಮಾಡ್ತು, ಸರ್ಕಾರ ಬಂದು ವೈಲ್ಡ್ ಲೈಫ್ಗೆ ಬಂದು ಅಟ್ಯಾಕ್ ಇದಾಯಿತು. ಅದೇ ರೀತಿಯಲ್ಲಿ ಸಾಕು ಪ್ರಾಣಿಗಳಿಗೆ ಬಂದು BNS 291 ಅವರು ಓನರ್ ಇದಾಗ್ತಾರೆ. ಬೀದಾಡಿ ಪ್ರಾಣಿಗಳು, ಎಲ್ಲ ಬೀದಾಡಿ ಪ್ರಾಣಿಗಳು ಸರ್ಕಾರದ ಹೊಣೆ ಇರೋದ್ರಿಂದ ಬೀದಿ ನಾಯಿಗಳದು ರಮೇಶ್ ನಾಯಕ್ PIL ಉಚ್ಚ ನ್ಯಾಯಾಲಯಕ್ಕೆ ಕರ್ನಾಟಕ ಹೈಕೋರ್ಟ್ ಅಫಿಡವಿಟ್ ಸಬ್ಮಿಟ್ ಮಾಡ್ತು. ಅದರಲ್ಲಿ ಒಂದು ನಾಯಿ ಕಚ್ಚದ ಅಂದರೆ ಒಂದು ಹಲ್ಲಿಗೆ 5,000 ರೂಪಾಯಿ, ಡೆತ್ ಆದರೆ 5 ಲಕ್ಷ ರೂಪಾಯಿ. ಇದಕ್ಕಿಂತ ಮುಂಚೆ ಕಾಂಪನ್ಸೇಷನ್ ಇರಲಿಲ್ಲ. ಬೀದಿ ನಾಯಿ ಇಲ್ಲ ಬೀದಾಡಿ ಪ್ರಾಣಿಗಳು ಇದು ಮಾಡಿದ್ರೆ ಇವಾಗ ಕಾಂಪನ್ಸೇಷನ್ ಇದೆ. ಹೆಂಗೆ ವನ್ಯಜೀವಿಗಳಿಗೆ ಹೆಂಗೆ ಇದು ಮಾಡಿದ್ರೆ ನಾಯಿ ಕಚ್ಚಿದ್ರೆ ಒಂದು ಹಲ್ಲಿಗೆ 5,000 ರೂಪಾಯಿ ಕೊಡ್ತಾರೆ. ಒಂದು ಪಂಚರ್ಗೆ, ಒಂದು ಹಲ್ಲು ಮಾರ್ಕಿಗೆ 5,000 ರೂಪಾಯಿ. ರಮೇಶ್ ನಾಯಕ್ PIL ಇವಾಗ ಕೊಟ್ಟಿದ್ದಾರ ಯಾವುದು ಕ್ಲೇಮ್ ಮಾಡಬೇಕು.
ನಾನು ಮಾಹಿತಿ ಕೊಡ್ತೀನಿ, ನಾನು ಇದು ಮಾಡ್ತೀನಿ ಇಲ್ಲಿ ಸರ್ ಈಗ ಆ ಒಂದು ಸುದ್ದಿಯನ್ನು ಎತ್ತಿರೋದ್ರಿಂದಾಗಿ ಹೇಗೆ ಈಗ ನಾಯಿ ಕಡಿತದ ತಕ್ಷಣ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಎಲ್ಲಿ ಹೋಗಬೇಕು, ಪರಿಹಾರ ಹೇಗೆ ಸಿಗುತ್ತೆ? ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇವಾಗ ಬೀದಿ ನಾಯಿ ಕಸ್ದ ಅಂದರೆ ಫಸ್ಟ್ ಬಂದು ನೋಡಿ, ಇವಾಗ ಸರ್ಕಾರ ಬಂದು ನಮ್ಮ ಕರ್ನಾಟಕ ಸರ್ಕಾರ ಬಂದು 2020ರಲ್ಲಿ ಶೆಡ್ಯೂಲ್ ಡಿಸೀಸ್ ಅಂತೇಳಿ ಮಾಡ್ತೀವಿ. ಯಾವ್ದನ್ನ? ರೇಬಿಸ್ ಮತ್ತೆ ಹಾವು ಕಡಿತ ಸಹ. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಹಾವು ಕಡಿತಕ್ಕೆ ಸಹ ಕರ್ನಾಟಕ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಇದೆ. ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದು DC ಇಂದ ಇದಾಗುತ್ತೆ. ನಾಯಿ ಕಡಿತಕ್ಕೆ ಇದು ಯಾವುದು ಪಂಚಾಯತ್ತು ಮತ್ತು ನಗರಾಭಿವೃದ್ಧಿ ಅವರೆಲ್ಲ ಇರ್ತಾರೆ, ಅರ್ಬನ್ ಲೋಕಲ್ ಬಾಡಿ, ರೂರಲ್ ಲೋಕಲ್ ಬಾಡಿ. ಅಲ್ಲಿ ಇರೋರು ಒಂದು ಹಲ್ಲು ಕಡಿತಕ್ಕೆ 5,000 ರೂಪಾಯಿ, ಜೀವ ಇದೆ ಅಂದರೆ 5 ಲಕ್ಷ ರೂಪಾಯಿ. ಏನು ಇದು ಹೇಗಂದ್ರೆ ಪೊಲೀಸ್ ಸ್ಟೇಷನಲ್ಲಿ ನಾಯಿ ಕಚ್ಚಿಸಿ ಇದಾದ ಅಂದರೆ ಒಂದು NCR ಮಾಡಿಕೊಂಡು ಕಾಪಿ ಏನು ಈ ಥರ ಇದಾಗಿದೆ ಅಂದ್ಬಿಟ್ಟು ಆ ಕಾಪಿನ ತಗೊಂಡು ಪಂಚಾಯತ್ಗೆ ಇಲ್ಲ ಲೋಕಲ್ ಅಥಾರಿಟಿ ಅರ್ಬನ್ ಲೋಕಲ್ ಬಾಡಿಗೆ, ನಮ್ಮ ಇಲ್ಲಂದ್ರೆ BBMP ಇದೆ, ಪುರಸಭೆ ನಗರಸಭೆ ಅಂತೇಳಿ ಅವ್ರಿಗೆ ಕೊಟ್ಟ ಅಂದರೆ ಅವ್ರು ಅದನ್ನ ಪ್ರೊಸೆಸ್ ಮಾಡಿ ಓಕೆ ಅದು ವೆರಿಫೈ ಮಾಡಿ ಅವ್ರಿಗೆ ಕಾಂಪನ್ಸೇಷನ್ ಕೊಡ್ತಾರೆ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಮತ್ತು ಇನ್ನೊಂದು 2020ರಲ್ಲಿ ರೇಬಿಸ್ ವ್ಯಾಕ್ಸಿನ್ ಬಂದು ಓಕೆ ರೇಬಿಸ್ ನೋಟಿಫೈಡ್ ಡಿಸೀಸ್ ಮಾಡಿರೋದ್ರಿಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ನು, ಟೆಟನಸ್ಸು ಮತ್ತು ಆ್ಯಂಟಿ ರೇಬಿಸ್ ಸೀರಮ್ ಓಕೆ ಅದು 10,000 ರೂಪಾಯಿ ಆಗ್ತದೆ. 10,000 ರೂಪಾಯಿದು ಬಂದು ಉಚಿತವಾಗಿ ಕೊಡ್ತಾರೆ. ಅದು 10,000 ರೂಪಾಯಿದು ಅದು ಬಂದು ಓಕೆ ನಮ್ಮ BBMP ಲಿಮಿಟ್ಸಲ್ಲಿ ಹೆರಿಗೆ ಆಸ್ಪತ್ರೆ ಎಲ್ಲರೂ ತಿಳ್ಕೊಳ್ಳಿ, ಹೆರಿಗೆ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ರೇಬಿಸ್ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಮತ್ತು TT ಫ್ರೀಯಾಗಿ ಕೊಡ್ತಾರೆ. ಮತ್ತು ರೆಫರಲ್ ಹಾಸ್ಪಿಟಲ್ಸು BBMP ರೆಫರಲ್ ಹಾಸ್ಪಿಟಲ್ ಇದೆ, ಅಲ್ಲಿ ಬಂದು ಡೆಲಿವರಿ ಕೇಸಸ್ ಎಲ್ಲ ಮಾಡ್ತಾರೆ. ಇದು ಅಲ್ಲಿ MBBS ಡಾಕ್ಟರ್ಸ್ ಎಲ್ಲ ಇರ್ತಾರೆ 25. ಅಲ್ಲಿ ರೆಫರಲ್ ಹಾಸ್ಪಿಟಲ್ಸಲ್ಲಿ ಮತ್ತು ನಮ್ಮ ಜನರಲ್ ಹಾಸ್ಪಿಟಲ್ಸ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ಜನರಲ್ ಆಸ್ಪತ್ರೆ ಬರ್ತದೆ ಅಲ್ಲಿ. ಮತ್ತು ನಮ್ಮ ಕಾಲಿಗೇಟ್ ಎಜುಕೇಷನ್ ಯಾವುದು ಬೌರಿಂಗು ವಿಕ್ಟೋರಿಯಾ ಅದೆಲ್ಲ ಇರುತ್ತಲ್ಲ ಅಲ್ಲಿ 24/7 ಆ್ಯಂಟಿ ರೇಬಿಸ್ ಸೀರಮ್ಮು ಉಚಿತವಾಗಿ ಕೊಡ್ತಾರೆ. ಇದು ಪಡಿಬೋದು ಪಬ್ಲಿಕ್ಕು ಓಕೆ. ಇದು ಪಡೆದ ಮೇಲೆ ಸಪೋಸ್ ನಿಮಗೆ ಅದು ಕಾಂಪನ್ಸೇಷನ್, ನೀವು ಸೌಕರ್ಯ ಇದ್ದು ಓಕೆ ನನಗೇನು ಬೇಡ ನಾನು ಇದು ಮಾಡ್ಕೊಳ್ತಾರೆ ನೋ ಪ್ರಾಬ್ಲಮ್ಮು, ಇಲ್ಲ ನನಗೆ ಕಾಂಪನ್ಸೇಷನ್ ಬೇಕಾದ್ರೆ ಇದು APL BPL ಅಂತೇಳಿ ಇಲ್ಲ, ಎಲ್ಲ ನಾಗರಿಕರು ಪಡಿಬೋದು ಓಕೆ. ನೀವು ಏನಿಲ್ಲ ಅದು ಕಚ್ಚಿದ್ಕೊಂಡ್ಮೇಲೆ ಸ್ಥಳೀಯ ಕಚ್ಚೋದಕ್ಕೆ ಆ ಥರ ಚಿಕಿತ್ಸಾ ವ್ಯವಸ್ಥೆ ಓಕೆ, ಬಟ್ ಒಂದು ವೇಳೆ ಅದರಿಂದ ಏನಾದರೂ ಪ್ರಾಣ ಹೋಯಿತು ಅಂದ್ರೆ ಅದಕ್ಕೆ ಪರಿಹಾರ ಇದೆಯಾ? 5 ಲಕ್ಷ ಯಾರು ಕೊಡ್ತಾರೆ? ಇದು ಲೋಕಲ್ ಅಥಾರಿಟಿ ಪಂಚಾಯತ್ ಇದ್ದಂದ್ರೆ ಪಂಚಾಯತ್ ಕೊಡುತ್ತೆ. ರೂರಲ್ ಲೋಕಲ್ ಅಂದ್ರೆ ಬೀದಿ ನಾಯಿಯಿಂದ ಅಟ್ಯಾಕ್ ಇಂದಾಗಿ ಏನಾದರೂ ಪ್ರಾಣ ಹೋಯಿತು ಅಂದ್ರೆ ಅದಕ್ಕೆ ಪರಿಹಾರ ಇದೆ. ಹೌದು ಪರಿಹಾರ ಇದೆ. 5 ಲಕ್ಷ ರೂಪಾಯಿ 5 ಲಕ್ಷ. ಯಾಕಂದರೆ ಇದು ಆನೆ ಹುಲಿ ಎಲ್ಲ ಇದಾದಂದರೆ ಅಲ್ಲಿ 10-15 ಏನೋ ಜಾಸ್ತಿ ಕೊಡ್ತಾರೆ ಓಕೆ. ಅಂದರೆ ಬೀದಿ ನಾಯಿದ ಸಾಕು ನಾಯಿದ ಅಂದರೆ ಆ ಬೀದಿ ನಾಯಿ ಬೀದಿ ನಾಯಿ ಸರ್ಕಾರ ಕೊಡೋದು ಇದು, ಸಾಕು ನಾಯಿಗಲ್ಲ. ಸಾಕು ನಾಯಿ ಅಂದರೆ ಮಾಲೀಕರು ಇದಾಗ್ತಾರೆ. ಇವರು ಸಾಹೇಬ್ರು ಹೇಳಿದಾಗೆ BNS 291 ಇಟ್ಸ್ ಅಪ್ಲಿಕೇಬಲ್ ಓನ್ಲಿ ಆನ್ ಓನರ್ಡ್ ಅನಿಮಲ್ಸ್. ಬೀದಾಡಿ ಪ್ರಾಣಿ ಇದ್ದ ಅಂದರೆ ಅದು ಇದಾಗುತ್ತೆ. ಮತ್ತು ಇನ್ನೊಂದು ಪಾರಿವಾಳ ಅಂತ ಹೇಳಿದ್ರಿ ನೋಡಿ, ಪಾರಿವಾಳದ ಬಂದು ಇನ್ಫೆಕ್ಷಸ್ ಆ್ಯಂಡ್ ಕಂಟೇಜಿಯಸ್ ಡಿಸೀಸಸ್ ಆ್ಯಕ್ಟ್ 1989 ಇದೆ. ಅದರಲ್ಲಿ ಶೆಡ್ಯೂಲ್ 1 ಶೆಡ್ಯೂಲ್ 2 ಡಿಸೀಸಸ್ ಇದೆ. ಶೆಡ್ಯೂಲ್ 1 ಬಂದು ಮಲ್ಟಿ ಸ್ಪೀಷೀಸ್ ಡಿಸೀಸ್ ಅಂದರೆ ಇದು ಬಂದು ಝೂನಾಟಿಕ್ ಡಿಸೀಸ್. ಝೂನಾಟಿಕ್ ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ತಗುಲುವಂಥ ರೋಗಗಳು ಓಕೆ. ಅದು ಗೆಜೆಟ್ ಆಗಿದೆ, ಶೆಡ್ಯೂಲ್ ಇದೆ. ಆ ಶೆಡ್ಯೂಲಲ್ಲಿ ಬಂದು ಓಕೆ ಮಲ್ಟಿ ಸ್ಪೀಷೀಸ್ ಇದರಲ್ಲಿ ಬಂದು ಓಕೆ ಪಾರಿವಾಳದಿಂದ ಮನುಷ್ಯರಿಗೆ ಆಗುವಂಥ ಡಿಸೀಸ್ ಇನ್ನೂ ಶೆಡ್ಯೂಲಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಓಕೆ. ಅದು ಯಾವಾಗ ಇನ್ಕ್ಲೂಡ್ ಮಾಡಿದ್ರೆ ಸಪೋಸ್ ಅದು ಕೊರೋನಾ ಥರ ತುಂಬ ಹೈಯರ್ ಲೆವೆಲ್ ನೋಡಿ, ಸರ್ಕಾರ ಹತ್ರ ನೋಡಿ ಡಿಸೀಸ್ ಸರ್ವೆಲೆನ್ಸ್ ಪೋರ್ಟಲ್ ಇದೆ ಇದರಲ್ಲಿ, ಅಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಲ್ಲ ರೋಗಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಾರೆ. ಕೆಲವು ರೋಗಗಳು ಒಂದು ಹಂತ ಮೀರಿದ ಮೇಲೆ ಅದನ್ನೇನು ಮಾಡ್ತಾರೆ ಶೆಡ್ಯೂಲ್ ಡಿಸೀಸಲ್ಲಿ ಹಾಕ್ತಾರೆ. ಶೆಡ್ಯೂಲ್ ಡಿಸೀಸಲ್ಲಿ ಪಾರಿವಾಳದಿಂದ ಮನುಷ್ಯರಿಗೆ ಹೋಗೋದು ಅದು ಇನ್ನೂ ಶೆಡ್ಯೂಲ್ ಡಿಸೀಸಲ್ಲಿ ಬಂದಿಲ್ಲ. ಅದರಲ್ಲಿ ಹೆದರ್ಕೊಳ್ಳುವಂಥ ಇದಿಲ್ಲ. ಎಲ್ಲೋ ಒಂದು ಕಡೆ 2 ಕಡೆ ಇನ್ಸಿಡೆಂಟ್ಸ್ ಆಗ್ಬೋದೇ ಹೊತ್ತು ಅದರಿಂದ ಆ ಥರ ಇದ್ದಿದ್ದಂದರೆ ಮಲ್ಟಿ ಸ್ಪೀಷೀಸ್ ಡಿಸೀಸ್ ಏವಿಯನ್ ಡಿಸೀಸಲ್ಲಿ ಸ್ವೈನ್ ಫ್ಲೂ ಎಲ್ಲ ಇದೆ ಓಕೆ. ಬಟ್ ಪಾರಿವಾಳದಿಂದ ಇದಕ್ಕೆ ಇನ್ನೂ ಇದಾಗಿಲ್ಲ. ಸೊ ಅದರಿಂದ ಅದೇನು ಇದು ಆ ಥರ ಇದ್ದಂದರೆ ಸರ್ಕಾರನೇ ಅದನ್ನು ಶೆಡ್ಯೂಲೆಲ್ಲ ಮಾಡಿ ಅಮೆಂಡ್ಮೆಂಟ್ ಮಾಡುತ್ತೆ. ಇದುವರೆಗೂ ಏನು ಇದು ಮಾಡಿಲ್ಲ ಏನು ಇದು. ಬಟ್ ಇನ್ನೊಂದು ಏನಕ್ಕೆ ಅಲ್ಲಿ ಇದು ಆಗುತ್ತೆ ಅಂದರೆ ನೋಡಿ, ನಾವೇನು ಮಾಡ್ತೀವಿ ಎಲ್ಲ ಕಡೆ ಕಾಂಕ್ರೀಟ್ ಹಾಕ್ಬಿಡ್ತಾ ಇದ್ದೀವಿ ರೀ. ಮೊದಲೆಲ್ಲ ಏನಿತ್ತು, ನಾನು ಹೇಳ್ತೇನೆ ಅಂತೇಳಿ ಬೇಜಾರು ಪಟ್ಕೋಬೇಡಿ, ಎಲ್ಲ ಓಪನ್ ಏರ್ ಟಾಯ್ಲೆಟ್ ಗದ್ದೆಲೆಲ್ಲ ಕುತ್ಕೊಳ್ಳೋಕೆ ಹೋಗ್ತಾ ಇದ್ರು. ಎಲ್ಲ ಏನಾಗ್ತಾ ಇತ್ತು, ಗೊಬ್ಬರ ಆಗ್ಬಿಡ್ತಾ ಇತ್ತು ಮಣ್ಣಿಗೆ ಮಣ್ಣಾಗಿ. ಇವಾಗ ಕಾಡಲ್ತ ನೋಡಿ ಎಲ್ಲ ಬರ್ಡ್ ಡ್ರಾಪಿಂಗ್ಸ್ ಇದೆ, ಅಲ್ಲಿ ಏನಾರು ಇದಾಗುತ್ತಾ ಇಲ್ಲ. ಯಾಕೆ
ಅದು ಪಕ್ಷಿ ಡ್ರಾಪ್ ಮಾಡಿದಾಗ ಅದು ಮಣ್ಣಾಗಿ ಗೊಬ್ಬರ ಆಗ್ತದೆ. ಇವಾಗ ಏನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ವೈಟ್ ಟಾಪಿಂಗ್ ಅಂದ್ಬಿಟ್ಟು ಏನು ಮಾಡಿ ಅದು ಟಾಯ್ಲೆಟ್ ಬಂದು ಅದು ಸಹ ಗೊಬ್ಬರ ಥರ ಸರ್. ಮಣ್ಣಿಗೆ ಹೋದ್ರೆ ಗೊಬ್ಬರ ಆಗುತ್ತೆ. ನಾವೆಲ್ಲಿ ಗೊಬ್ಬರ ಮಾಡಕ್ಕೆ ಬಿಡ, ಪ್ರಕೃತಿನ ನಾವು ಅದು ಕೆಲಸ ಮಾಡಕ್ಕೆ ಬಿಡ್ತಾ ಇದೀವಿ. ಎಲ್ಲ ಕಡೆ ಕಾಂಕ್ರೀಟ್ ಹಾಕಿ ಮುಚ್ಚಾಕ್ಬಿಟ್ಟಿದ್ದೀವಿ ರೀ. ಅದರಲ್ಲಿ ಏನಾಗ್ತದೆ, ಅದು ಪ್ರಕೃತಿ ನಿಯಮನ ನಾವು ಹಾಳು ಮಾಡಿದ್ದೀವಿ. ಅಲ್ಲಿ ಎಲ್ಲಿ ಪಿಜನ್ ಡ್ರಾಪಿಂಗ್ಸ್ ಇದೆಲ್ಲ ಅದು ಮಣ್ಣಾದರೆ ಗೊಬ್ಬರ ಆಗುತ್ತೆ, ಮಾಡಿಲ್ಲ. ಮತ್ತು ಇದು ಪಾರಿವಾಳದ ಏನು ಇದ್ರ ಮಾಡಬೇಕಿಲ್ಲ, ಯಾಕಂದರೆ ಗೆಜೆಟಲ್ಲಿ ಇನ್ನೂ ಶೆಡ್ಯೂಲ್ ಡಿಸೀಸ್ ಬಂದಿಲ್ಲ. ಅದೇನಾದ್ರು ಬಂದ ಅಂತಂದರೆ ಓಕೆ ನಾವು ಇದು ಮಾಡೋದ. ಬಟ್ ಡಾಕ್ಟ್ರುಗಳು ಹೆದರ್ಸ್ತಾ ಇದ್ದಾರೆ, ಇದು ಬರುತ್ತೆ. ಹೌದ್ರಿ, ಡಸ್ಟಿಂದನೂ ಬರುತ್ತೆ. ಬಟ್ ಇನ್ನೂ ಅದು ನೋಟಿಫೈ ಆಗಿಲ್ಲ. ಕೊರೋನಾನು 1-2-3 ಕೇಸ್ ಆದಂದ್ರೆ ಇದು ಮಾಡಲ್ಲ. ಅನಿಲ್ ಸರ್, ಈಗ ಪ್ರಮುಖವಾಗಿ ನಾಯಿಯ ದಾಳಿಯಿಂದಾಗಿ ದಾಳಿಗೆ ಒಳಪಟ್ಟಿರುವಂಥ ಸಂತ್ರಸ್ತರಿಗೆ ನೀವು ಸಾಮಾಜಿಕ ಹೋರಾಟಗಾರ ಆಗಿರೋದ್ರಿಂದಾಗಿ ನಿಮಗೆ ಈ ಒಂದು ಪ್ರಶ್ನೆ, ಇದುವರೆಗೂ ನ್ಯಾಯ ಮತ್ತು ಪರಿಹಾರ ಸಿಕ್ಕಿದೆಯಾ? ಸರ್, ಔಟ್ ಆಫ್ ದಿ ಸಬ್ಜೆಕ್ಟ್ ಹೇಳ್ತೀನಿ. ಶರಾವತಿ ಮುಳುಗಡೆ ಸಂತ್ರಸ್ತರು ಅಂತ ನಮ್ಮ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ 40-50 ವರ್ಷ ಆಯಿತು, ಅವ್ರಿಗೆ ಏನೋ ಪರಿಹಾರ ಕೊಟ್ಟಿಲ್ಲ. ಈ ನಾಯಿ ಕಡಿತಕ್ಕೆ ಕೊಟ್ಬಿಡುತ್ತಾ? 5,000 ರೂಪಾಯಿ ಈ ರಾಜ್ಯದಲ್ಲಿ ಇರೋದು ನಾಯಿ ಕಡಿತಕ್ಕೆ. ಅದು ಏನು ಹೇಳುತ್ತೆ ರೂಲು, ಪಬ್ಲಿಕ್ ಪ್ಲೇಸಲ್ಲಿ ಆಗಿರಬೇಕು, ಅದಕ್ಕೆ ಸಾಕ್ಷಿ ಬೇಕು. ಇವರು ಆ ನಾಯಿನ ಪ್ರವೋಕ್ ಮಾಡಿರಬಾರ್ದು. 5,000ಗೆ ಪ್ರೋಸೆಸ್ ಸಿಕ್ಕಾಪಟ್ಟೆ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದೇ ಒಂದು ಏನಿಲ್ಲ, ಭಾಳ ಏನು ಬೇಡ, ನೀವು ಹೋಗಿ ಒಂದು EWS ಸರ್ಟಿಫಿಕೇಟ್ ತೊಗೊಂಬಂದ್ಬಿಡಿ. ಹೋಗಿ DC ಆಫೀಸಲ್ಲಿ ನೋಡೋಣ. ನೀವು ಅದು ಇರೋದು ಏನು, 7 ಕೆಲಸದ ದಿನಗಳಲ್ಲಿ 15 ಕೆಲಸದ ದಿನದಲ್ಲಿ ಕೊಡಬೇಕು ಅಂತ ರೂಲ್ ಇದೆ. ಕೊಟ್ಬಿಡ್ತಾರಾ? ಆಗುತ್ತಾ ನಮಗೆ? ಅದೆಲ್ಲ ಆಗೋಗ್ತಿದ್ದು ಸುಮ್ಮನೆ. ಅದು ಒಂದು ಕಾಗದದ ಹುಲಿ ಅಷ್ಟೇ. ಈ ನಾವು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದ ಧನಿಯಾಗಿ ಮಾತಾಡೋದಾದ್ರೆ ನಮಗೆಲ್ಲ ಕೇಳಕ್ಕೆ ಚಂದ ಅಷ್ಟೇ. ಅದು ಸಿಕ್ತು, ಇದಾಯ್ತು, ಇದಿದೆ, ಅದಿದೆ ಅಂತೇಳಿ ಹೇಳಿ 2,000 ರೂಪಾಯಿ ಪೆನ್ಷನ್ ತಗೊಂಬರಕ್ಕೆ 3 ತಿಂಗಳು 4 ತಿಂಗಳು ಕಾಯಂಥ ಪರಿಸ್ಥಿತಿ. 500 ರೂಪಾಯಿ ಬಂದಿಲ್ಲ ವೃದ್ಧಾಪ್ಯ ವೇತನ ಅಂದರೆ ಇವತ್ತು ತಬ್ರನ್ ಕತೆ ಥರ ಕಾಯ್ತಾರೆ ಈ ದೇಶದಲ್ಲಿ. ಅದು ಎಲ್ಲರಿಗೂ ಗೊತ್ತಿರೋ ಸತ್ಯನೇ. ನಾವು ಬಣ್ಣದ ಮಾತಾಡ್ತೀವಿ ಅಷ್ಟೇ. ನಾವು ನಮ್ಮನ್ನೇ ಒಂದು ಭ್ರಮೆಯ ಒಳಗೆ ಕೂತಿರ್ತೀವಿ ಅಷ್ಟೇ. ನೈಜತೆಗೆ ಬಂದಾಗ ಈಗ ಹಸ್ದವನಿಗೆ ಉಪದೇಶಗಳೆಲ್ಲ ಕೆಲಸಕ್ಕೆ ಬರೋದಿಲ್ಲ. ಅವರು ಅಲ್ಲಿ ಹೋಗಿ 5,000 ರೂಪಾಯಿ, ಈ ದಿನಕ್ಕೆ 700 ರೂಪಾಯಿ ಕೂಲಿ ದುಡಿತಾರೆ ಅವರು. 15 ದಿನ ಬರೀ 5,000 ರೂಪಾಯಿ ಇದಕ್ಕೆ ಅಲಿಯೋದಾದರೆ ಅವ್ರದ್ದು ಈ 15 ದಿನದ ಕೂಲಿ ಯಾರು ಕೊಡ್ತಾರೆ? ಅದಕ್ಕಿಂತ ಕೂಲಿ ಮಾಡಿದರೆ ಜಾಸ್ತಿ ಬರುತ್ತಲ್ಲ ಅದು. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೀವು ಚಿಕಿತ್ಸೆ ತೊಗೊಂಡಾಗ ಗೊತ್ತಾಗುತ್ತೆ ನಿಮಗೆ ಅದರ ಅನುಭವ ಏನು ಅಂತೇಳಿ. ಹೇಗೆ ಲೈನ್ ಕಾಯಬೇಕು, ಎಷ್ಟು ಜನ ಇರ್ತಾರೆ, ಹೆಂಗೆ ಬೈತಾರೆ, ಏನು ಅಂದರೆ ನಮ್ಮಲ್ಲಿರುವಂಥ ವ್ಯವಸ್ಥೆಯಿಂದ ಬೇಸತ್ತು ಹೋಗಿದ್ದಾರಾ ಅಥವಾ ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರೋದಾ? ಸರ್, ನಮ್ಮಲ್ಲಿ ಎಲ್ಲದೂ ಇದೆ, ಜಾಸ್ತಿ ಆಗಿದೆ ಅಷ್ಟೇ. ಪ್ರಾಮಾಣಿಕತೆ ಒಂದು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಜಾಸ್ತಿ ಆಗಿದೆ. ಎಲ್ಲರಿಗೂ ಎಲ್ಲ ನಾಲೆಡ್ಜು ಇದೆ, ಎಲ್ಲದ್ರ ಬಗ್ಗೆನೂ ಗಂಟೆಗಟ್ಟಲೆ ಬೇಕಾದ್ರೆ ಮಾತಾಡ್ತಾರೆ. ಆದರೆ ಪ್ರಾಕ್ಟಿಕಲ್ ಅಂತ ಬಂದಾಗ ನೀವು ಅಲ್ಲಿ ಇಳಿದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನಾವೆಲ್ಲ ಒಂದು ಕಾಲಕ್ಕೆ ರೇಷನ್ ಅಕ್ಕಿ ತಿಂತಿದ್ವಿ, ಎಷ್ಟು ಚಂದ ಬರೋದು. ಶಾಲೆಗಳಲ್ಲಿ ನಮಗೆ ಜವೆಗೋಧಿ ಉಪ್ಪಿಟ್ಟು ಕೊಡೋರು, ಹಸುವಿತ್ತು ನಮಗೆ. ಆ ಜವೆಗೋಧಿ ಉಪ್ಪಿಟ್ಟು ತಿಂದು ಬೆಳೀತಿದ್ವಿ ನಾವು. ಅವ್ರು ಹೇಳ್ದಂಗೆ ಅವತ್ತು ನಾಯಿಗಳ ಸಂತತಿ ಕಡಿಮೆ ಇತ್ತು. ಇವಾಗೆಲ್ಲ ಏನಾಗಿದೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಂದರು. ಒಂದರ್ಥದಲ್ಲಿ ತ್ಯಾಜ್ಯ ಏನಂದರೆ, ಈಗ ಈ ಕೋಳಿ ಅಂಗಡಿದು ಅಥವಾ ಇನ್ನೊಂದು ಎಲ್ಲಂದ್ರೆ ಅಲ್ಲಿ ಸುರಿತಾರೆ, ಅದು ರುಚಿ ಹತ್ತಿರುತ್ತೆ ಅದಕ್ಕೆ ಕೊಡೋ ಇಂಜೆಕ್ಷನ್ಸು ಅದು ತುಂಬ ದೊಡ್ಡದು, ಗಂಟೆಗಟ್ಟಲೆ ಮಾತಾಡ್ಬೋದು ಅದನ್ನು ಮಾತಾಡೋಕ್ಕೆ ಹೋದರೆ. ಅದಕ್ಕೆಲ್ಲ ಸ್ಪ್ರೈಟ್ಸ್ ಕೊಟ್ಟಿರ್ತಾರೆ, ಅದು ಇಂಜೆಕ್ಟ್ ಆಗಿರುತ್ತೆ, ಅದು ನಿಮ್ಮನ್ನು ಟೆಂಪ್ಟ್ ಮಾಡ್ತದೆ. ಈಗ ನಾವೇ ಏನೋ ಒಂದು ಕೆಮಿನ್ ಸಿರಪ್ ತೊಗೊಂಡ್ರೆ ನಮಗೆ ನಿದ್ದೆ ಬರ್ತದಪ್ಪ, ಅದೇ ರೀತಿಯ ನಾಯಿಗಳು ಕೂಡ. ಅದನ್ನು ಯಾರು ಕಂಟ್ರೋಲ್ ಮಾಡ್ಬೇಕು? ಇಲ್ಲಿ ಎಲ್ಲದೂ ಸಂಘಟಿತವಾಗಿ ನಡೀತಾ ಇರೋ ದೌರ್ಜನ್ಯ ಇದು ಈ ಸಮಾಜದ ಮೇಲೆ. ಈ ನಾರ್ಮಲ್ ಆಗಿ ನೋಡಿ, ಈ ಹೋರಾಟಗಳು ಅಥವಾ ನೀವು ಪ್ರಶ್ನೆ ಮಾಡ್ತಾ ಹೋದಂಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಜಾಗೃತಿ ಆಗ್ತಾ ಇದೆ? ನಿಮ್ಮ ಕಡೆಯಿಂದ ಹೋರಾಟ ಏನು ನಡೀತಾ ಇದೆ? ಮತ್ತೆ ಈಗ ಎಲ್ಲ ರೂಲ್ಸ್ ನಿಮಗೆ ಗೊತ್ತಿದ್ರು ಕೂಡ ಜನ ಯಾಕೆ ಅದನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ, ಯಾಕೆ ಹಿಂದೇಟನ್ನು ಹಾಕ್ತಿದ್ದಾರೆ? ನಿಮ್ಮ ಕಡೆಯಿಂದ ಏನು ಆಗ್ತಾ ಇದೆ? ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಮಗೇನು ಮಾಡಿಲ್ಲ, ಮತ್ತು ಇದ್ರ ಬಗ್ಗೆ ನಮಗೆ ಅಂಥ ಒಂದು ಅಗತ್ಯನೂ ಕಂಡು ಬಂದಿಲ್ಲ. ನಮ್ಮದು ಲೈನೇ ಬೇರೆ. ನಾನು ಸರ್ಕಾರಿ ಜಾಗಗಳು ಒತ್ತುವರಿ, ಸರ್ಕಾರಿ ಶಾಲೆಗಳು ಡೆವಲಪ್ಮೆಂಟು, ಪಾರ್ಕ್ಗಳು ಉಳಿಸೋದು, ಇದರಲ್ಲಿ ಕಾನ್ಸಂಟ್ರೇಟ್ ಆಗಿದ್ದೀನಿ ಹೊರತು ಎಲ್ಲ ಕಡೆಗೂ ನಾನು ಅಷ್ಟು ಸಮಯನೂ ಇಲ್ಲ ನನ್ನ ಹತ್ರ. ನಾನು ಕೇಳೋದು ವೆರಿ ಸಿಂಪಲ್ಲು. ಯಾರು
ಅದರ ಬಗ್ಗೆ ಪ್ರಾಣಿ ಪ್ರಿಯರು ಅಂತ ಹೇಳ್ತಾರೆ, ಯಾರು ಅದನ್ನ ಉಳಿಸ್ಬೇಕು ಅಂತ ಹೇಳ್ತಾರೆ, ಯಾರು ಅದನ್ನ ಅವರಾದರೂ ಫಾಲೋ ಮಾಡಲಿ ಅದ್ರ ಬಗ್ಗೆ. ಈಗ RWAಗಳಿದ್ದಾರೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್. ಸರ್ಕಾರದಿಂದ ನನಗೆ ಎಲ್ಲ ಸೌಕರ್ಯ ಬೇಕು ಅಂತಾರೆ, ಸೌಲಭ್ಯ ಬೇಕು ಅಂತಾರೆ, ನೀರು ಬಂದಿಲ್ಲ ಅಂತಾರೆ, ಅದು ಇದು ಎಲ್ಲ ಕೇಳ್ತೀರಲ್ವಾ. ಈ ಥರದ್ದು ನೀವೊಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಸರ್ಕಾರನೇ ಯಾಕೆ ಮಾಡಬೇಕು? ಎಲ್ಲ ಸರ್ಕಾರಿ ಅಧಿಕಾರಿಗಳೇ ಯಾಕೆ ಮಾಡಬೇಕು? ನಿಮ್ದೇನು ಅಕೌಂಟಬಿಲಿಟಿ ಏನು ನಿಮ್ಮದು ಸೊಸೈಟಿಗೆ? ಆಯ್ತು ಈಗ ಜನಸಾಮಾನ್ಯರು ಹೇಗೆ ಎಚ್ಚೆತ್ಕೊಳ್ಬೇಕು? ಮತ್ತೆ ಈಗ ಸರ್ಕಾರಿ ಅಧಿಕಾರಿಗಳು ಯಾಕೆ ಮಾಡಬೇಕು? ಅದರೊಳಗೆ ಅವರು ಒಂದು ಒಳ್ಳೆ ಪಾಯಿಂಟ್ ಹೇಳಿದರು. ಒಂದು ಏನಂದರೆ ಪೋಸ್ಟರ್ಸ್ ಅಂತ ಹೇಳಿದರು, ಜಾಗೃತಿ ಮಾಡಬೇಕು ಅಂತ ಹೇಳಿದರು. ಅದು ಒಂದು ಒಳ್ಳೆ ಇದು ಅದನ್ನು ಮಾಡಬಹುದು. ಬಟ್ ಅದು ಮಾಡಿದರೂ ಕೂಡ ಅದು ಎಷ್ಟು ತಲುಪ್ತದೆ, ಎಲ್ಲಿವರೆಗೆ ತಲುಪ್ತದೆ ಜನಕ್ಕೆ? ಈಗ ನಗರ ಪಾಲಿಕೆ ಇಲ್ಲ, ಕಾರ್ಪೊರೇಷನ್ ಇಲ್ಲ, ಯಾರು ಎಲೆಕ್ಟೆಡ್ ಬಾಡೀಸ್ ಇಲ್ಲ, ಒಬ್ಬರೇ ಕೂತಿರ್ತಾರೆ, ಶಾಸಕರು ಮಾತ್ರ ಕೂತಿರ್ತಾರೆ. ಈಗ ಅಲ್ಲೂ ಕೂಡ ಏನಾಗುತ್ತೆ, ಅವ್ರಿಗೆ ಸಂಬಂಧಪಟ್ಟವರು, ಅವರ ಹಿಂಬಾಲಕರು ಮತ್ತೊಬ್ರಿಗೆ ಹೋಗುತ್ತೆ. ನಿಜವಾಗಿ ಕಾಳಜಿ ಇರೋರಿಗೆ ಅದು ಹೋಗಲ್ಲ. ಈ ಕೂಪ ಇದೆ, ಆ ಥರದ ಸಂಸ್ಥೆಗಳಿದ್ದಾವೆ ನಮ್ಮಲ್ಲಿ, ತುಂಬ ಇದೆ. ಈಗ ಆ ಥರದ ಸಂಸ್ಥೆಗಳಿಗೆ ಆ ಜವಾಬ್ದಾರಿ ಕೊಟ್ಟು ಮತ್ತೊಂದು ಮಾಡೋ, ಅವ್ರು ಅಕೌಂಟಬಲ್ ಆಗ್ತಾರೆ. ಇವ್ರು ಯಾರೋ ನಮ್ಮ ಅಲ್ಲೇ ಇರೋರಿಗೆ ಕೊಡೋದು ಅಥವಾ ಅಲ್ಲಿರೋರಿಗೆ ಮಾಡೋದು, ಬಿರಿಯಾನಿ ಕೊಡ್ತೀನಿ ನಾಯಿಗೆ ಅನ್ನೋದು, ಇದು ಮಾಡ್ತೀನಿ ಅನ್ನೋದು, ಅದೆಲ್ಲ ಒಪ್ಲಿಕ್ಕಾಗಲ್ಲ. ಅದು ಟ್ಯಾಕ್ಸ್ ಪೇಯರ್ಸ್ ಮನಿ, ಅದು ಒಪ್ಲಿಕ್ಕಾಗಲ್ಲ. CSR ಅಲ್ಲಿ ಕೊಡಲಿ ಇವ್ರು ಬೇಕಾದ್ರೆ, ಅಷ್ಟಿದ್ರೆ ಇವ್ರಿಗೆ ಇನಿಷಿಯೇಷನ್ ಮಾಡಬೇಕು ಅಂದರೆ CSR ಅಲ್ಲಿ ಹೋಗಲಿ ಕೊಡಲಿ, ಇಲ್ಲ ಇವರು ಸೆಸ್ ತೊಗೊಳ್ತಾರೆ ಅದರಲ್ಲಿ ಕೊಡಲಿ, ಇಲ್ಲ ಈಗ ಘನತ್ಯಾಜ್ಯ ನಿರ್ವಹಣೆದು ದುಡ್ಡು ತೊಗೊಳ್ತಾರೆ, ಸೆಸ್ ತೊಗೊಳ್ತಾರೆ. ಈ ನಾನ್ ವೆಜ್ ಹೋಟ್ಲ್ಗಳು ಅದರಿಂದ ಬರ್ತದೆ, ಅದನ್ನು ಬೇರೆ ಕಡೆಗೆ ಕೊಡ್ತಾರೆ. ಈ ಪವರ್ ಪ್ರೊಡಕ್ಷನ್ಗೆ ಅದು ಇದಕ್ಕೆ ಮಣ್ಣು ಮಸಿಗೆಲ್ಲ ಕೊಡ್ತಾರೆ. ಟೆಕ್ನಾಲಜಿ ಅಡಾಪ್ಟೇಷನ್ ಮಾಡ್ಕೊಳ್ಳಿ. ಡಾಗ್ ಫುಡ್ ಮಾಡ್ತಾರೆ ಅದರಲ್ಲಿ. ಆ್ಯಕ್ಚುಲಿ ಈ ಚೈನಾದಲ್ಲಿ ಮತ್ತೊಂದು ಕಡೆಗೆಲ್ಲ ಆ ವೇಸ್ಟ್, ಹೋಟ್ಲ್ ವೇಸ್ಟಲ್ಲೆಲ್ಲ ಡಾಗ್ ಫುಡ್ಡು, ಫಿಶ್ ಫುಡ್ ಎಲ್ಲ ಮಾಡ್ತಾರೆ. ಆ ಥರದ್ದು ಏನಾದ್ರು ಒಂದು ಇನೋವೇಟಿವ್ ಆಗಿ ಮಾಡಲಿ. ಬರೀ ಬಣ್ಣದ ಮಾತು ಕಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಅಲ್ಲ. ಇಲ್ಲಿ ನಿಜವಾಗ್ಲೂ ಸಂತ್ರಸ್ತರಾಗ್ತಾ ಇರೋರೆ ಮಕ್ಕಳು, ಅದರಲ್ಲೂ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಮಕ್ಕಳೇ. ನೀವು ಬೇಕಾದ್ರೆ ಡೇಟಾಸ್ ತೆಗೀರಿ, ನೀವು ನೋಡಿ ಬೇಕಾದ್ರೆ ಅವರೇ ಆಗ್ತಾ ಇರೋದು. ಅವರು ಬಾಯಿ ಸತ್ತವರು, ದನಿ ಸತ್ತವರು ಅವರೇ ಆಗ್ತಾ ಇರೋದು. ಓಕೆ, ಮಾತ್ರ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ಕಚ್ಚಿರುವಂಥ ನಾಯಿಯ ಕ್ವಾರಂಟೈನ್ ಯಾವ ರೀತಿ ಆಗಿರುತ್ತೆ, ನಾಯಿ ಯಾಕೆ ಕಡಿಯುತ್ತೆ, ಕಾರಣ ಏನು? ನಾಯಿ ಯಾಕೆ ಕಡಿಯುತ್ತಿದ್ದು ನಾನು ಹೇಳಲ್ಲ. ಯಾಕೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರೇ, ಓಕೆ, ಎಲ್ಲ ಇಡೀ ವರ್ಲ್ಡ್ಗೆ ಗೈಡ್ಲೈನ್, ಅದು ಇಂಡಿಯಾಗೆ ಸಹ ಇದು ಮಾಡಿದೆ. ಅದು ಅವ್ರ ವೆಬ್ಸೈಟಲ್ಲಿ ಸಹ ಇದೆ. ಏನು ಯಾವ್ಯಾವ ಕಾರಣಕ್ಕೆ ನಾಯಿಗಳು ಇದು ಮಾಡ್ಬೋದು, ಓಕೆ. ಮತ್ತು ABC ಯಾಕೆ ಮಾಡೋದಂತೇಳಿ ಒಂದು ಬಂದು, ಓಕೆ, ನಾಯಿಗಳು ಓಕೆ ಊಟ ಮಾಡ್ತಾ ಇರ್ಬೇಕಂದ್ರೆ ಯಾವತ್ತೂ ಅಷ್ಟೇ ಅದಕ್ಕೆ ಹತ್ರ ಹೋಗ್ಬಾರ್ದು, ಅದು ಪಾಟ್ಗೆ ಅದು ಇದು ಮಾಡಬೇಕು. ಯಾಕೆ ಗೊತ್ತಾ, ಅದು ನನ್ನ ಆಹಾರವನ್ನು, ಅದು ಪ್ರಕೃತಿಯ ನಿಯಮ ಸರ್. ನಾಯಿ ಅಂತೆಲ್ಲ ಯಾವುದೇ ಪ್ರಾಣಿಗಳು ತಿಂತಾ ಇರಲಿ. ಯಾಕೆ ನಾವೇ ಏನಾರು ತಿಂತಾ ಇದ್ದಂದ್ರೆ ಒಬ್ಬ ಯಾರಾದ್ರೂ ಪ್ಲೇಟ್ ಅಲ್ಲದ್ರೆ ಸುಮ್ಮನೆ ಬೈದು ಬಿಡ್ತೀವಿ. ಏನು ತಿನ್ನೋ ಟೈಮಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತೀವಿ, ಕರೆಕ್ಟ್ ಅಲ್ಲ? ನಾಯಿಗಳು ಅದಕ್ಕೇನು ಹೇಳೋಕ್ಕಾಗಲ್ಲ, ಬಾಯಿ ಒಂದೇ ಇರೋದು ಅವು ಅಂತೇಳಿ, ಅದಕ್ಕೆ ಅವು ಅಂತೇಳಿ ಹಿಂಗೆ ಹಾಕುತ್ತೆ ಬಾಯಿ. ಓಕೆ, ಯಾವತ್ತೂ ಅಷ್ಟೇ ನಾಯಿ ಅಂತೇಳಲ್ಲ, ಯಾರೇ ಪ್ರಾಣಿಯಲ್ಲ ಊಟ ಮಾಡ್ತಾ ಇರ್ಬೇಕಾದ್ರೆ ನಾವು ಏನು ಹೇಳ್ತಿದ್ವಿ ಮಕ್ಕಳಿಗೆ, ಊಟ ಮಾಡೋ ಟೈಮಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಊಟ ಮಾಡಿರಿ, ಏನು ಇದು ಮಾಡ್ಕೋಬಾರ್ದು ಅಂತೇಳಿ. ಪ್ರಾಣಿಗಳ್ತ ಅಷ್ಟೇ, ಊಟ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ನಾವು ಕೆಣಕಕ್ಕೆ ಹೋಗ್ಬಾರ್ದು, ದೂರದಿಂದ ಇದು ಮಾಡ್ಕೋಬೇಕು. ಏನು ನೆಕ್ಸ್ಟು, ಓಕೆ, ಅದ್ರದ್ದು ಓಕೆ ಇದು ಏನು ಹೀಟ್ ಸೈಕಲ್ ಬರುತ್ತೆ, ಮೇಟಿಂಗ್ ಸೈಕಲ್, ಪ್ರಕೃತಿಯ ನಿಯಮ ಅದು. ಆವಾಗ ಏನಾಗುತ್ತೆ, ಗಂಡು ನಾಯಿಗಳು ಹೆಣ್ಣು ನಾಯಿನ ಹುಡ್ಕೊಂಡು ಹೋಗುತ್ತೆ. ಅಂಥ ಟೈಮಲ್ಲಿ ಎಲ್ಲ ಆ ನಾಯಿಗಳಲ್ಲೇ ಜಗಳ ಆಗುತ್ತೆ. ಅಂದರೆ ಡಾರ್ವಿನ್ದು ಸರ್ವೈವಲ್ ಆಫ್ ದ ಫಿಟೆಸ್ಟ್, ಪ್ರಕೃತಿಯಲ್ಲಿ ಯಾರು ಬಲವಾದ ಒಂದು ಗಂಡು ಇರ್ತಾರೋ ಆ ಹೆಣ್ಣು ಬಂದು ಅದನ್ನು ಇದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಯಾಕಂದರೆ ನೆಕ್ಸ್ಟ್ ಹುಟ್ಟುವಂಥ ಪೀಳಿಗೆಗಳು ಸ್ಟ್ರಾಂಗ್ ಆಗಿರ್ಬೇಕನ್ಬಿಟ್ಟು. ಅದು ನಮ್ಮ ಪ್ರಕೃತಿ ಇದರಲ್ಲಿ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಡಾರ್ವಿನ್ ಇದೆ. ಆ ಇದರಲ್ಲಿ ಅದು ಎಲ್ಲ ಇದ್ರಲ್ಲಿ ಹುಲಿ, ಆನೆ ಎಲ್ಲ ಅದರಲ್ಲಿ ಸಹ ಅದು ಗಂಡುಗಳು ಜಗಳ ಆಡುತ್ತೆ, ಯಾವ ಹೆಣ್ಣನ್ನ ನಾವು ಇದು ಪಾರ್ಟ್ನರ್ ಮಾಡ್ಕೋಬೇಕನ್ಬಿಟ್ಟು. ಅಂಥ ಟೈಮಲ್ಲಿ ನಾಯಿಗಳು, ಗಂಡು ನಾಯಿಗಳು ಅಂಥ ಟೈಮಲ್ಲಿ ಇದ್ದಿದ್ದಾಗ ನಾವು ಅಲ್ಲಿ ಅದೆಲ್ಲ ಇದ್ದಾಗ ಅದ್ರ ದೂರ ಇದ್ದಂದರೆ ಒಳ್ಳೆಯದು. ಇಲ್ಲಿ ನಾವು ಅದಕ್ಕೆ ಇವು ಅಂತೇಳಿ ಇದು ಮಾಡಿದಾಗ ಕೆಲವು ಇದಾಗುತ್ತೆ. ಯಾಕಂದರೆ ಅದಕ್ಕೆ ಹಾರ್ಮೋನ್ ಸೆಕ್ರೇಷನ್,
ಆನೆಗಳಂತ ಮಸ್ತ್ ಅಂತಾರೆ, ಆನೆಗಳು ಮಸ್ತ್ ಬಂದ್ಬಿಟ್ಟಂದ್ರೆ ಗಂಡಾನೆ ಅದು ಫುಲ್ಲು ಅಂತೇಳಿ ಇದು ಮಾಡ್ತಾ ಇರುತ್ತೆ, ಅದು ಹಾರ್ಮೋನ್ ಇದಾಗಿದ ತಕ್ಷಣ ಸೈಲೆಂಟ್ ಆಗಿಬಿಡುತ್ತೆ. ಎರಡನೇದು. ಮೂರನೇದು ಬಂದು ತಾಯಿ ಮರಿ ಹಾಕಿದಾಗ, ನಾಯಿ ಮರಿ ಅಂತೇಳಲ್ಲ, ಯಾವುದೇ ಮರಿ ಆಗಲಿ ಮನುಷ್ಯರದ್ದು ಅಷ್ಟೇ, ಒಂದು ಮಗು ಅಲ್ಲಿ ಇರುತ್ತೆ, ಅದು ಮಗುನ ತಗೊಬಿಟ್ಟಂದ್ರೆ ತಾಯಿ ನನ್ನ ಮಗುನ ಯಾಕಪ್ಪ ತಗೊಂಡೆ ಅಂತೇಳಿ ಓಡ್ಬತ್ತೆ, ಒಂದು ಪ್ರಕೃತಿಯ ನಿಯಮ ಅದು. ಅಂಥ ಟೈಮಲ್ಲಿ ಮರಿ ನಾಯಿಗಳಿದ್ದಾಗ ಇದು ಮಾಡೋಂಗಿಲ್ಲ. ಮತ್ತು ಇನ್ನೊಂದು ಸಲ ಏನಾಗುತ್ತೆ ಅಂದರೆ ಆ ನಾಯಿಗಳು ಆ ಪ್ರದೇಶದ ಎಲ್ಲ ನಾಯಿಗಳು ಆ ಪ್ರಾದೇಶಿಕ ಆ ಏರಿಯಾ ಇರುತ್ತೆ, ಅದು ಎಲ್ಲ ಪ್ರಕೃತಿಯಲ್ಲಿ ಒಂದೊಂದು ಇದೂ ಹುಲಿಗಳು ಅಷ್ಟೇ ಆ ಟೆರಿಟರಿ ಇದೆ, ಅದು ಮಾರ್ಕ್ ಮಾಡುತ್ತೆ. ನಾಯಿಗಳು ಅದು ಉಚ್ಚೆ ಉಯ್ಯುತ್ತಲ್ಲ, ಉಚ್ಚೆ ಯಾಕೆ ಉಯ್ಯೋದು ಅಂದರೆ ಅದ್ರದ್ದು ಟೆರಿಟರಿ ಮಾರ್ಕ್ ಮಾಡುತ್ತೆ, ಸೆಂಟ್ ಮಾರ್ಕಿಂಗ್. ಬೇರೆ ನಾಯಿಗಳು ಬಂದರೆ ಗೊತ್ತಾಗುತ್ತೆ ಇದು ಒಂದು ಗಂಡು ನಾಯಿದು ಟೆರಿಟರಿ ಇದೆ ಅಂದ್ಬಿಟ್ಟು ಇದರಲ್ಲಿ ಆ ಗುಂಪುಗಳಿರುತ್ತೆ. ಈ ನಾಯಿ ಆ ಬೇರೆ ಟೆರಿಟರಿಗೆ ಹೋದಂದರೆ ಇದಾಗುತ್ತೆ. ಯಾವಾಗ ನಾವು ಇದು ಕಾಮನ್ ಇದು ಬಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕಾಮಿಕ್ ಬುಕ್ ಥರ ಮಾಡಿದೆ. ನೆಕ್ಸ್ಟ್ ಬಂದು ಯಾವುದೇ ನಾಯಿಗಳು ಸಪೋಸ್ ಓಡಿಸ್ಕೊಬಂತು, ಯಾವುದೇ ನಾಯಿ ಓಡಿಸ್ಕೊಬಲ್ಲಿರಿ, ಸುಮ್ಮನೆ ನಿಂತುಬಿಡಿ, ಏನು ಇದು ಮಾಡಲ್ಲ. ನಾವು ಯಾವಾಗ ಅದು ಇದನ್ನ ನಾವು ಹಿಂದೆ ಇನ್ನೂ ಓಡ್ತೀವೋ ಅದು ಅಟ್ಟಿಸ್ಕೊಬರುತ್ತೆ. ಇವಾಗ ಪೊಲೀಸರು ಓಡಿಸ್ಕೊಬರ್ತಾರೆ, ಸುಮ್ಮನೆ ನಿಂತ್ಬಿಟ್ರೆ ಆಯಿತು. ಪೊಲೀಸರು ಫುಲ್ ಓಡಿದ್ರೆ ಒಂದು ನಿಮಿಷ ಪೊಲೀಸರು ಓಡಿಸ್ಕೊಂಡು ಬರುವಾಗ ಸುಮ್ಮನೆ ಬಿಟ್ಬಿಟ್ರ ಪೊಲೀಸರು? ಬಾರಿಸ್ತಾರೆ ತಾನೆ ಲಾಠಿ? ಇಲ್ಲ ನೋಡಿ, ಅದೇ ಹೇಳೋದು ನೋಡಿ, ಯಾವಾಗ ಓಡೋದಂದ್ರೆ ಒಂದು ಸ್ವಭಾವ ಇದೆ, ಕಳ್ಳನೇ ಓಡೋದು ಅಂತೇಳಿ. ಓಕೆ, ನೀನು ಕಳ್ಳಲ್ಲಿ ಏನು ತಪ್ಪು ಮಾಡಿದೆ ಅಂದರೆ ಯಾಕೆ ಓಡ್ತಾರೆ? ಪೊಲೀಸರು ಓಡಿ ಬರ್ತಾರೆ, ನಿಂತ್ಕೊಳ್ಳಿ ಏನು ಸರ್ ಅಂತ ಮುಗೀತು. ಇಲ್ಲ ಅವ್ರು ಪೊಲೀಸರು ಓಡ್ತಾರೆ, ನಾವು ಓಡ್ದಂದ್ರೆ ಇವನೇನೋ ಕದ್ಕೊಂಡು ಹೋಗ್ತಾ ಇದ್ರೆ ಹಿಡ್ಕೊಂಡು ಯಾಕಪ್ಪ ಓಡ್ತಾ ಇದೆ, ಏನು ಕದ್ದೆ ಏನು ಮಾಡಿದೆ ಅಂತೇಳಿ ಕೇಳ್ತಾರೆ. ಪ್ರಾಣಿಗಳಂತ ಅಷ್ಟೇ, ಯಾವುದೇ ಪ್ರಾಣಿ ಆಗಲಿ ಫಾಸ್ಟ್ ಮೂವಿಂಗ್ ಇದಾದ ಅಂದರೆ ಅದಕ್ಕೆ ನೋಡಿ ನಾಯಿಗಳು ಗಾಡಿಗಳು ಫಾಸ್ಟ್ ವಯ ಅಂತೇಳಿ ಹಿಂಗೆ ಹೋದಾಗ ಅದು ಕಿವಿ ಸಹ ಅದಕ್ಕೆ ಸೂಕ್ಷ್ಮ ಇದೆ. ಸುಮಾರು ಜನ ಏನು ಮಾಡ್ತಾರೆ, ನಾಯಿಗಳಿದ್ರೆ ಅವ್ರಿಗೆ ಲೈಸೆನ್ಸ್ಗಳು ದುಡ್ಡು ಕಟ್ಟು ತಗೊಂಡಿರ್ತಾರೆ. ಅಟ್ಯಾಕ್ ಮಾಡುವಾಗ ಯಾವ ಧೈರ್ಯದ ಮೇಲೆ? ಗಾಡಿಗಳು ನೋಡಿ, ಗಾಡಿಗಳು ಅಂತ ಹೇಳ್ತೀವಿ. ಅಲ್ಲ, ಮನುಷ್ಯ ಇದ್ರೆ ಮಾತಾಡ್ಬೋದು ಇರಪ್ಪ ಅಂತ ಹೇಳಿ, ನಾಯಿಗಳಿಗೆ ಏನು ಮಾತಾಡೋದು? ಯಾವುದೇ ನಾಯಿಗಳು ನೋಡಿ ಅದು ಪಾಟಿಗೆ ನಾವು ಹೋಗ್ತಾ ಇದ್ದಾನೆ. ಮತ್ತು ಇನ್ನೊಂದು ಯಾವುದೇ ನಾಯಿಗಳು, ಇದು ನಾನು ಹೇಳ್ತಾ ಇಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬುಕ್ಲೆಟೇ ಮಾಡಿದೆ ಇಡೀ ಎಲ್ಲ ದೇಶಗಳಿಗೆ ಸಹ, ಅದು ಯಾರಿಗೆ ಸಹ ಕೊಟ್ಟಿಲ್ಲ, ಪಾಲಿಕೆಯವರು ಸಹ. ಏನು ಯಾವುದೇ ಪ್ರಾಣಿ ಆಗಲಿ ನೋಡಿ, ಯಾರೇ ಆಗಲಿ ವ್ಯಕ್ತಿ ಕಣ್ಣಿಗೆ ಕಣ್ಣಿಟ್ಟು ನೋಡಬಾರ್ದು. ನಮ್ಮ ಮಾಮೂಲಿ ಭಾಷೆಯಲ್ಲಿ ಕನ್ನಡದಲ್ಲಿ ಇನ್ನೊಬ್ಬನಿಗೆ ನೋಡಿ ಏನೋ ಗುರಾಯಿಸ್ತಾ ಇದ್ದೀಯ ಹಂಗೆ, ಕರೆಕ್ಟ್ ಅಲ್ಲ? ಗುರಾಯಿಸ್ಬೇಡ ಕಣ. ಇಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಂತಹ ಸ್ವಭಾವಗಳನ್ನ ನಾವು ಅರ್ಥಕೊಂಡ ಅಂದರೆ ಇದು ಯಾರು ಜಾಗೃತಿ ಮೂಡಿಸ್ಬೇಕು? ಕಾನೂನಲ್ಲೇ ರೂಲ್ 16 ಸಬ್ ರೂಲ್ 9 ಲೋಕಲ್ ಅಥಾರಿಟಿ ಅವರು ಎಲ್ಲ ಕಡೆ ಜಾಗೃತಿ ಮಾಡಿಸ್ಬೇಕು, ಎಲ್ಲ ಕಡೆ ಪೋಸ್ಟರ್ ಅಂಟಿಸ್ಬೇಕಂತಿದೆ. ಏನು 45 ಲಕ್ಷ ರೂಪಾಯಿ BBMP ಅವರು ಬಡ್ಜೆಟ್ ಮಾಡಿ ಅವೇರ್ನೆಸ್ ಮಾಡಬೇಕಂತಿದ್ದಾರೆ, 0 ಮಾಡಿದ್ದಾರೆ. ಅನಿಲ್ ಸರ್, ಈಗ ಕಡಿವಾಣ ಹೇಗೆ ಅನ್ನುವಂಥ ಪ್ರಶ್ನೆ ಈಗ ಅದರ ಯಾರ ನಿರ್ಲಕ್ಷ್ಯ? ಈಗ ಸರ್ಕಾರದ ಅಥವಾ ನಗರ ಪಾಲಿಕೆಯದ್ದ, ಹೇಗೆ ಯಾರು ಎಚ್ಚೆತ್ಕೊಳ್ಬೇಕು ಸರ್? ಇದು ಮೂರೂ ಜನರದ್ದಿದೆ, ಸಮಾಜದ್ದು ಇದೆ, ಸರ್ಕಾರದ್ದು ಇದೆ, ಮತ್ತು ಸೋಕಾಲ್ಡ್ ಯಾರು ನಾವು ಪ್ರಾಣಿ ಪ್ರಿಯರು ಅಥವಾ ಅದರ ವಿರೋಧಿಗಳು ಅಂತೀವಿ, ಎಲ್ಲರೂ ಕೋಆರ್ಡಿನೇಷನ್ ಇಟ್ಕೊಂಡು ಎಲ್ಲರೂ ಸಮಾನವಾಗಿ ಯೋಚನೆ ಮಾಡಿ ಇದಕ್ಕೊಂದು ಪರಿಹಾರ ಹುಡುಕಬೇಕೇ ಹೊರತು ಒಂದೇ ಒಂದು ವ್ಯಕ್ತಿ ಮೇಲೋ ಒಂದು ಸಂಸ್ಥೆ ಮೇಲೋ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಅದು ಇದು ಎಲ್ಲರದ್ದು ಜವಾಬ್ದಾರಿ ಇದೆ. ಈಗ ಅವ್ರು ಹೇಳಿದರು ಮನೆ ಮುಂದೆ ಅನ್ನ ಇಡ್ತಿದ್ವಿ ಅಂತ, ಈಗ ನಮ್ದು ಇವಾಗ ಮೈಕ್ರೋಯಿಂದ ಮ್ಯಾಕ್ರೋ ಆಗಿದೆ. ಮೊದಲಿನ ಥರದ ಇಲ್ಲ, ಪಕ್ಕದ ಮನೇಲಿ ಯಾರಿದ್ದಾರೆ ನಮ್ಗೆ ಗೊತ್ತಿರಲ್ಲ. ಇದು ಮೆಟ್ರೋಪಾಲಿಟನ್ ಸಿಟಿ, ಇದು ಸಾಧಾರಣ ಸಿಟಿಯಾಗಿ ಉಳಿದಿಲ್ಲ, ಇದು ಕಡಿವಾಣಕ್ಕೆ ಸಿಗ್ತಾನೇ ಇಲ್ಲ, ಇದು ಆ ಥರ ಬೆಳೆದಿರೋ ಸಿಟಿ ಇದು. ಸೊ ಅದನ್ನೆಲ್ಲ ಮಾಡಲಿಕ್ಕಾಗಲ್ಲ. ಅದ್ರ ಬದಲು RWAಗಳಿಗೆ ಜವಾಬ್ದಾರಿ ಕೊಡಬೇಕು ಅವರು, ಆ ಅಧಿಕಾರಿಗಳು ವಾರ್ಡು ಇಲ್ಲ, ಅದಕ್ಕಾಗಿ ಒಂದು ಸ್ಪೆಷಲ್ಲಾಗಿ ಅದನ್ನು ಗಮನಿಸ್ತಕ್ಕಂಥ ಒಂದು ವ್ಯವಸ್ಥೆನೇ ತರಬೇಕು. ಈಗ BDA ತಂದರು, ಈಗ ಆ್ಯಕ್ಚುಲಿ ನಮಗೆ BDA ಅಗತ್ಯ ಇಲ್ಲ, ಬೆಂಗಳೂರು ಮೇಂಟೆನೆನ್ಸ್ ಅಥಾರಿಟಿ ಬೇಕು. ಇದು ಮೇಂಟೈನ್ ಮಾಡಿದರೆ ಸಾಕು ಸಿಟಿನ, ಇನ್ನು ಡೆವಲಪ್ ಮಾಡಿ ಸೈಟ್ ಮಾಡೋ ಅಗತ್ಯ ಇಲ್ಲ ನಮಗೆ. ಆ ಥರ ಈಗ ಮೇಂಟೈನ್ ಮಾಡಬೇಕು ಅಷ್ಟೇ ನಾವು. ಕೊನೆ ಪಕ್ಷ ಈ ನಾಯಿಗಳಿಗೆ ಬರ್ತ್ ಕಂಟ್ರೋಲ್ ಮಾಡೋದು ಮತ್ತೊಂದು, ಅದನ್ನು ಒಂದು ಶೆಲ್ಟರ್ ಸಿಂಗಲ್ ವಿಂಡೋ ಅಡಿ ತರಬೇಕು. ಅದನ್ನು ಬರ್ತ್ ಕಂಟ್ರೋಲು ಅವರೇ ನೋಡ್ಕೋಬೇಕು, ಅದ್ರ ಫೀಡಿಂಗು, ಅದ್ರ ರೇಬಿಸು, ಅದು ಇದು, ಅದರದ್ದು ಅದಕ್ಕೆ ಜಿಯೋ ಟ್ಯಾಗ್ ಮಾಡೋದು, ಅದಕ್ಕೆ ಟ್ಯಾಗಿಂಗ್ ಮಾಡೋದು ನಾಯಿಗಳಿಗೆ, ಅದಕ್ಕೇನೋ ಒಂದು ಮಾಡಬೇಕು ಅದನ್ನ.
ಆ ಥರದ್ದು. ಅಂದರೆ ಆ ಫೀಲ್ಡಲ್ಲಿ ಅನುಭವ ಇರೋರು ಅದನ್ನು ಮಾಡಬೇಕೇ ಹೊರತು ಒಬ್ಬ ವ್ಯಕ್ತಿ ಒಂದು ಮಾಡಲಿ ಅದು ಸರಿ ಅಲ್ಲ. ಅದು ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಸರಿ ಅಲ್ಲ. ಆ ಕಾಲದಿಂದಲೂ ನಾಯಿ ಕಡಿತ ಇತ್ತು. ಅವಾಗೆಲ್ಲ ನಾವು ನಮ್ಮ ಮನೇಲಿ ನನಗೂ ಒಂದಿನ ಸಣ್ಣವನಿದ್ದಾಗ ಪರಿಚಿದ್ದಕ್ಕೆ ನಮ್ಮ ತಂದೆ ನಂದಿ ಬ್ರ್ಯಾಂಡ್ ಸೋಪ್ ಇತ್ತು, ಬಟ್ಟೆ ಸೋಪು, ಅದನ್ನ ಹಾಕಿ ಕಾಲಿಗೆ ಹಾಕಿ ತೊಳೆದು ಕ್ಲೀನಾಗಿ ವಾಶ್ ಮಾಡಿ ಇದು ಮಾಡಿ ಬಿಟ್ಟಿದ್ರು ಅಷ್ಟೇ. ನಾವೇನು ಇಂಜೆಕ್ಷನ್ ತೊಗೊಂಡಿಲ್ಲ, ಏನಿಲ್ಲ, ಏನೂ ಇಲ್ಲ. ಆ ಥರ ಇತ್ತು. ಜಾಗೃತಿ ಬೇಕು ಪಬ್ಲಿಕ್ಕಲ್ಲಿ, ಕೋಆರ್ಡಿನೇಷನ್ ಇಟ್ಕೊಂಡು ಮಾಡಬೇಕೆ ಹೊರತು ಬೇರೆ ಏನೂ ಮಾಡಲಿಕ್ಕಾಗಲ್ಲ ಸರ್. ಅರುಣ್ ಸರ್, ನಾಯಿ ಕಚ್ಚಿದ ತಕ್ಷಣ ಏನು ಮಾಡಬೇಕು ಫಸ್ಟ್? ನೋಡಿ, ಒಂದು ಬಂದು ವೆರಿ ಸಿಂಪಲ್ ಇದು. ಕೆಲವು ಜಾಗೃತಿಗಳು ಇದಿದೆ ನೋಡಿ. ನಿಮ್ಮ ಮನೆ ಮುಂದೆ ಇರುವಂಥ ಆದಷ್ಟು ಫ್ರೆಂಡ್ಲಿ ಮಾಡ್ಕೊಳ್ಳಿ. ಯಾಕಂದರೆ ನಾವು ನಾಯಿಗಳನ್ನು ಬೆರೆತು ಬಾಳ್ಬೇಕಾಗುತ್ತೆ. ಯಾಕಂದರೆ ನಾನು ಹೇಳ್ದಂಗೆ ನೋಡಿ, ಇವಾಗ ಎಲ್ಲರ ಜೊತೆಲಿದ್ದು ನಾವು ಬಾಳ್ಬೇಕಾಗುತ್ತೆ. ನಮ್ಮ ಮನೆ ಹತ್ರ ಇದಕ್ಕೆ ಕಾಗೆ ಬಂತು, ಕಾಗೆಗೆ ಸ್ವಲ್ಪ ಮನೆ ಮೇಲೆ ಏನೋ ಒಂದು ನೀರಿಡೋದು. ಇವಾಗೂ ನೋಡಿ, ಕೆಲವು ಹಳೆ ಬೆಂಗಳೂರಲ್ಲಿ ಹಸುಗಳು ಬಂದಂದರೆ ಇನ್ನೂ ಹಸುಗಳಿಗೆ ನೀರು ಇಡ್ತಾರೆ. ಇದು ಮಾಡರ್ನ್ ಬೆಂಗಳೂರಲ್ಲಿ ಇಡ್ತಾ ಇಲ್ಲ ಸರ್. ಕೆಲವು ನಮ್ಮ ಹಳೆ ಏರಿಯಾದ ಆಡುಗೊಡಿ, ಯಾಕೆ ನಮ್ಮ ಚಾಮರಾಜಪೇಟೆ ಆ ಕಡೆಲ್ಲ ಇನ್ನು ಹಳೆ ಕಾಲದ್ದು ವಟಾರ ಮನೆಗಳಿದೆ, ಹಸುಗಳು ಬಂದರೆ ಹಿಡಿತಾರೆ. ಯಾಕಂದ್ರೆ ಅದು ನಮ್ಮ ಹಿಂದೂ ಧರ್ಮ ಅದು. ಯಾಕಂದ್ರೆ ನಾಯಿನೂ ಕಾಲು ಭೈರವ ದೇವರು ಸಮಾನ. ಓಕೆ, ಗೋಮಾತಾನು ಅಷ್ಟೇ. ಬಟ್ ಇವಾಗ ಏನಾಗ್ತದೆ, ಎಲ್ಲ ನಮ್ಮ ಸಂಪ್ರದಾಯನ ನಾವು ಮರ್ತು ಬಿಡ್ತಾ ಇದ್ವಿ ನೋಡಿ. ಒಂಚೂರು ಯಾವುದೋ ಒಂದು ಇದು ಬಂದಂದರೆ ಅದಕ್ಕೆ ಒಂಚೂರು ಅನ್ನ ಇಟ್ಟು ಒಂದು ನಮ್ಮ ಏರಿಯಾದಲ್ಲಿ ಇರೋದನ್ನ ಒಂದು ಫ್ರೆಂಡ್ಲಿ ಮಾಡ್ಕೊಂಡು ಮಕ್ಕಳಿಗೆ ಸಹ ಅಷ್ಟೇ ನೋಡಿ. ನಾಯಿ ಏನು ಹುಲಿ ಅಲ್ಲ, ಹುಲಿ ಇದ್ದಿದ್ರೆ ಅದನ್ನ ನಾಯಿನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅದರಲ್ಲಿ ಕಾಡು ಪ್ರಾಣಿ ಅಂತೇಳಿ ಮಾಡಿಬಿಡ್ತಾ ಇದ್ರು. ಇದು ನಗರ ಪ್ರಾಣಿ ಇರೋದ್ರಿಂದ ಅದಕ್ಕೆ ಏನೋ ಒಂದು ಅನ್ನ ಅಂತೇಳಿ ಏನೋ ಒಂದು ಹಾಕೊಂಡು ಫ್ರೆಂಡ್ಲಿ ಮಾಡಿಕೊಂಡು ಮಕ್ಕಳಿಗೂ ಅಷ್ಟೇ ಒಂದು ಏನೋ ಒಂದು ಇದು ಮಾಡ್ಕೊಳ್ಳೋದು ಏನಾಗುತ್ತೆ, ಎಲ್ಲರೂ ಬೆರೆತು ಬಾಳ್ಬೋದು. ಇಲ್ದರೆ ಏನಾಗುತ್ತೆ, ಮಕ್ಕಳನ್ನ ನಾವು ಹೆಂಗೆ ಬೆಳೆಸ್ತೀವಿ ಹಂಗೆ ಇದಾಗುತ್ತೆ. ದ್ವೇಷದಿಂದ ಬೆಳೆಸ್ಬೋದು. ನಾಯಿ ನೋಡಿ ಕಲ್ಲು ಹೊಡಿ ಓಡಿಸಿ ಅಂತೇಳಿ ಬೆಳೆಸ್ಬೋದು. ಇಲ್ಲ ಅದಕ್ಕೊಂದು ಬಿಸ್ಕೆಟ್ ಹಾಕ್ಬಿಡೋದು. ಎರಡು ರೀತಿ ಕೆಲಸ ಇದೆ. ಅದು ತಂದೆ ತಾಯಿಗಳ ಪೋಷಕರ ಮೇಲೆ ಹೋಗುತ್ತೆ. ಮಕ್ಕಳನ್ನ ಹೆಂಗೆ ನಾವು ಇದು ಮಾಡ್ತೀವಿ ಅಂದ್ಬಿಟ್ಟು. ಯಾಕಂದರೆ ಅದು ಸಹ ನಮ್ಮ ಮೂಲ ನಿವಾಸಿ ಪ್ರಾಣಿಗಳೇ. ಇಲ್ಲಿದು ಭಾರತ ಪ್ರಾಣಿಗಳಲ್ಲೇನು ಬೇರೆಯಿಂದ ಫಾರಿನಿಂದ ಬಂದಿಲ್ಲ. ಇದೆಲ್ಲ ನಮ್ಮಿದೆ ತಲಾಂತರದಿಂದ ಬಂದಿರೋದು, ನಮ್ಮ ಪೂರ್ವಜರ ಜೊತೆಯಿಂದ ಬಂದಿರೋದು ನಾಯಿಗಳನ್ನು. ಅದಕ್ಕೊಂದು ಅನ್ನ ಹಾಕಿ ಏನೋ ಒಂದು ಇದು ಮಾಡಿ ಒಂದು ಫ್ರೆಂಡ್ಲಿ ಮಾಡ್ಕೊಂಡ್ರೆ ಮಕ್ಕಳು ಅಷ್ಟೇ. ಶಾಲೆಯಲ್ಲಿ ಏನಾರು ಇದ್ದಾಗ ಒಂದು ಬಿಸ್ಕೆಟ್ ಏನು ಬಂದು ಹಾಕ್ಬಿಟ್ರೆ ನಾಯಿ ಬಾಲಲ್ಲಿ ಆಡ್ಸ್ಕೊಂಡು ಬರ್ತಾ ಇರುತ್ತೆ. ಅದೇನು ಹುಲಿ ಅಲ್ಲ, ಹಾವು ಅಲ್ಲ, ಏನೋ ಆ ಥರ ಒಂದು ಇದು ಮಾಡ್ಕೊಂಡ್ರೆ ಇದಾಗುತ್ತೆ. ಮತ್ತು ಇನ್ನೊಂದು ಬಂದು ನೋಡಿ, ಇದು ನಿಮ್ಗೆ ಏನಾದ್ರು ಇದಾದ ಅಂದರೆ ನೋಡಿ, ನಾವು ಪಾಲಿಕೆಗೆ ಸಹ ಹೇಳ್ತಾ ಇದ್ದೀವಿ ನೋಡಿ, ನೀವು ನಿಮ್ಮ ಜವಾಬ್ದಾರಿ ಸಹ ಮಾಡ್ತಾಯಿಲ್ಲ. ಸಾಹೇಬ್ರು ಹೇಳಿದಾಗ ಸಹ ನೋಡಿ, ಓಕೆ, ಜಾಗೃತಿ ಎಲ್ಲ ಮೂಡಿಸ್ಬೇಕು. ಬಟ್ ಏನಂದರೆ ಎಲ್ಲ ನೀವು ಅಧಿಕಾರಿಗಳು ನಿರ್ಲಕ್ಷ್ಯತೆ ಮಾಡ್ತಾ ಇದ್ದೀರಾ. ಕಾನೂನಲ್ಲೇ ಇದೆ, ಎಲ್ಲರಿಗೂ ಇದು ಮಾಡಿ ಅಂದ್ಬಿಟ್ಟು ನೋಡಿ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮಾರ್ಚ್ 25, 2025ಕ್ಕೆ ಕ್ಲೀನಾಗಿ ಏನೇನು ಮಾಡಬೇಕಂತ ಹೇಳಿದೆ. ಇದುವರೆಗೂ ಏನೂ ಮಾಡಿಲ್ಲ ರೀ. ಎಲ್ಲ ನೋಡಿ, ನಮ್ಮ ಈ ಜಿ ಕನ್ನಡ ನ್ಯೂಸ್ ಅವರು ಟಿ ವಿ ಮೂಲಕ ನಿಮಗೆ ಹೇಳಬೇಕಾ? ಓಕೆ, ನೀವೇನು ಮಾಡೋಕ್ಕೆ ನಿಮ್ಮ ಇದರಲ್ಲಿ ಮಾಡೋಂಗಿಲ್ವಾ? ಓಕೆ, ದಯವಿಟ್ಟು ನೋಡಿ, ಜನರಿಗೆ ಹೊಂದಾಣಿಕೆಯಿಂದ ಬೆರೆಯೋ ಥರ ಪ್ರಾಣಿಗಳು ಬದುಕಬೇಕು, ಮನುಷ್ಯರು ಬದುಕಬೇಕು, ಪರಿಸರನೂ ಚೆನ್ನಾಗಿರಬೇಕು. ಆ ರೀತಿ ಅಧಿಕಾರಿಗಳು ನೀವು ದಯವಿಟ್ಟು ನೀವು ಜವಾಬ್ದಾರಿ ತಗೊಂಡು ಮಾಡಿ. ಎಲ್ಲ ಮೂಕ ಪ್ರಾಣಿ ಮೇಲೆ ಹಾಕ್ಬಿಟ್ಟು ನೀವು ಕೈ ತೊಳ್ಕೊಳ್ಬೇಡ. ಯಾಕಂದರೆ ಜನರು ನೋಡ್ತಾ ಇದ್ದಾರೆ. ಮತ್ತು ಒಂದೇ ಒಂದು ಇದು, ನಾವು ಪ್ರೀತಿಯಿಂದ ಬದುಕೋಣ. ಓಕೆ, ಒಂದು ನಮ್ಮ ಅನ್ನನ ತೆಗೆದು ಹೊರಗಡೆ ಒಂದು ನಾಯಿಗೆ, ಕಾಗೆಗೋ, ಪಕ್ಷಿಗೋ ನೀರಿಟ್ಟು, ಬಟ್ಲಲ್ಲಿ ನೀರಿಟ್ಟು ಒಂದು ಇದು ನಮ್ಮ ಮಕ್ಕಳಿಗೆ ಸಹ ಒಂದು ಇದು ಮಾಡಿದ್ರೆ ನೋಡಿ, ಯಾವುದೇ ಪ್ರಾಣಿ ಆಗಲಿ ನೋಡಿ ಏನೂ ಮಾಡಲ್ಲ. ಆನೆ ಆಗಲಿ ಇದಾಗಲಿ, ಓಕೆ, ಎಲ್ಲದಕ್ಕೂ ಒಂದು ಇದಿದೆ. ಉಪ್ಪು ತಿಂದ ಮನೆಗೆ 2 ಬಗೆ ಬರೋದು. ಮನುಷ್ಯ ಬೇಕಾದ್ರೆ ಮಾಡ್ಬೋದು, ಪ್ರಾಣಿಗಳು ಯಾವತ್ತೂ ಮಾಡಲ್ಲ. ಅದಕ್ಕೆ ನೀವು ಹೇಳ್ತಾ ಇರೋದಂಗೆ ಈಗ ಮೇನು ದೇಶದ ಒಂದು ವಾತಾವರಣ ಸರ್ ಅಷ್ಟೇ. ಪ್ರಾಣಿ ಪ್ರೀತಿ ಮತ್ತು ಮಾನವ ಸುರಕ್ಷತೆ ಯಾವುದು ಮೊದಲು? ಎರಡೂ ಬೇಕು ಇವಾಗ. ಯಾಕಂದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಇವಾಗ, ಅದೇ ನಾನು ಮೊದಲು ಹೇಳಿದ್ನಲ್ಲ, ಆರ್ಥೋಪೋಸೆಂಟ್ರಿಕ್ ಅಪ್ರೋಚ್. ಆರ್ಥೋಪೋಸೆಂಟ್ರಿಕ್ ಅಪ್ರೋಚ್ ಅಂದರೆ ಮಾನವ ಮೊದಲು, ಎಲ್ಲರೂ ನೆಕ್ಸ್ಟು ಅಂತೇಳಿತ್ತು. ಅದರಲ್ಲಿ ಏನಾಯಿತು, ಫುಲ್ ಪರಿಸರನ ನಾಶ ಆಯಿತು ಇವಾಗ. ಓಕೆ, ಬಟ್ ಇವಾಗ ಏನಂದರೆ ಎಕೋಸೆಂಟ್ರಿಕ್ ಅಪ್ರೋಚ್ ಅಂದರೆ ಎಲ್ಲ ಬೆರೆತು ನಾವು ಬಾಳಬೇಕೆ ಹೊತ್ತು. ಯಾಕಂದರೆ ಪ್ರಕೃತಿಯೆಲ್ಲ ಭೂದೇವಿ ಬಂದು ಎಲ್ಲನೂ ಒಂದು ಕಾರಣದಿಂದ ಸೃಷ್ಟಿ ಮಾಡಿರೋದು. ಎಲ್ಲ ನಾವು ಕಿತ್ತಾಕ್ತಾ ಹೋದ್ರೆ, ಈ ಮೊಬೈಲ್ ಇದೆ ನೋಡ್ರಿ, ಈ ಮೊಬೈಲ್ ಇದೇನಕ್ಕೆ ಅಂದರೆ ಕಿತ್ತಾಕ್ರೆ ವರ್ಕ್ ಆಗುತ್ತಾ? ಇಲ್ಲ. ಪ್ರಕೃತಿನೂ ಅಷ್ಟೇ, ಎಲ್ಲ ಕಿತ್ತಾಕ್ತಾ ಹೋದಂದ್ರೆ ಈ ಬೇಡ. ನಾಯಿ ತೆಗೆದ್ರೆ ನೆಕ್ಸ್ಟ್ ಹೆಗಣ ಬರುತ್ತೆ ರೀ. ಹೆಗಣ ಬಂದಂದರೆ ಡೆಂಗು ಪೆಂಗು ಅಂತೇಳಿ ಶುರು ಆಯ್ತಂದ್ರೆ ಎಷ್ಟು ಕಷ್ಟ. ಒಂದೊಂದು ಜೀವಿನ ತೆಗೆದಂದರೆ ಇನ್ನೊಂದು ಅದಕ್ಕಿಂತ ಅಕ್ರಮವಾದ ಜೀವಿಗಳು ಬರುತ್ತೆ. ಅದು ಜನರಿಗೆ ಗೊತ್ತಿಲ್ಲ. ಸಮತೋಲನವನ್ನು ಕಾಪಾಡ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಈಗ ನಾಯಿ ಕಚ್ಚಾದ ತಕ್ಷಣ ಅದಕ್ಕೆ ಸಹಾಯವಾಣಿ ಇದೆಯಾ ಸರ್? ಸಹಾಯವಾಣಿ ಆಗಿರ್ಬೋದು, ಜಾಗೃತಿ ಮೂಡಿಸುವಂಥ ಕೆಲಸ ಇದೆ, ಸಹಾಯವಾಣಿ ಇದೆ. ಆದರೆ ನಿಮಗೆ ಗೊತ್ತಿದ್ದಂಗೆ ಆ ಸಹಾಯವಾಣಿಗಳು ಸರ್ಕಾರಿ ಉಳಿದ ಸಹಾಯವಾಣಿಗಳ ಥರನೇ.
ಸರ್ಕಾರದ ಉಳಿದ ಸಹಾಯವಾಣಿಗಳು ಯಾವ ಥರ ಇದೆ ಆ ಥರನೇ ಅದು ಜೀವಂತ ಇರ್ತದೆ, ಜೀವಂತ ಇರಲ್ಲ, ICU ಇರ್ತದೆ ಅದು ಯಾವಾಗಲೂ ಹಾಗೇನೆ. ಅದು ಸುಮ್ಮನೆ ಅದು ಆಡಂಬರಕ್ಕೆ ಅಷ್ಟೇ. ನಮ್ಮಲ್ಲಿ ಎಲ್ಲದೂ ಇದೆ, ಪ್ರಾಮಾಣಿಕತೆ ಒಂದು ಹೊರತುಪಡಿಸಿ ಉಳಿದಿದ್ದು ಎಲ್ಲದೂ ಇದೆ ನಮ್ಮಲ್ಲಿ, ಎಲ್ಲ ಫೆಸಿಲಿಟೀಸು ಇದೆ. ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಬ್ಯೂರೋಕ್ರೆಟಿಕ್ ಸಿಸ್ಟಮು, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮು, ನಮ್ಮನ್ನು ಆಳವರು ಮತ್ತು ಆಳಿಸ್ಕೊಳ್ಳೋ ನಾವು ಕೂಡ ಪ್ರಾಮಾಣಿಕರಲ್ಲ. ಆ ಪ್ರಾಮಾಣಿಕತೆ ಇದ್ದಿದ್ರೆ, ಜನಪ್ರೀತಿ ಇದ್ದಿದ್ರೆ, ಜಗದ ಮೇಲೆ ಪ್ರೀತಿ ಇದ್ದಿದ್ರೆ ಇವೆಲ್ಲ ಆಗಲ್ಲ. ಈ ನಾಯಿಗಳ ಸಮಸ್ಯೆ ಇದು ಸಾಮಾಜಿಕ ಸಮಸ್ಯೆನ ಹೇಗೆ? ಅಂದರೆ ಜನ ಭಯ ಪಡೋದಂತ ಆಗಿರ್ಬೋದು, ಇದು ಒಂಥರ ಸಾಮಾಜಿಕ ಸಮಸ್ಯೆ ಆಗ್ತಾ ಇದೆ ಹೇಗೆ? ಇಲ್ಲ, ಅದನ್ನು ದೊಡ್ಡದು ಮಾಡ್ತಾ ಇದೆ ಅಷ್ಟೇ. ಅದು ಒಂದು ಸಣ್ಣ ಇಶ್ಯೂನ ಅತಿ ದೊಡ್ಡದಾಗಿ ಮಾಡ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಯಾವುದಾದ್ರು ಒಂದು ಬೇರೆ ರಾಜ್ಯದ ಯಾರಿಗಾರು ಏನಾರು ಒಂದು ಇಲ್ಲಿ ತೊಂದರೆ ಆದರೆ ಅದನ್ನು ಯಾವ ಥರ ಬಿಂಬಿಸ್ತಾರೆ ಅಂದರೆ, ಇಲ್ಲಿ ಇರೋರೆಲ್ಲ ಹಂಗೇನೆ, ಯಾವುದೋ ಒಂದು ರೋಡ್ ಹಾಳಾಗಿದ್ದರೆ ಇಡೀ ಬೆಂಗಳೂರೇ ಹಾಳಾಗಿದೆ ಅಂತಾರೆ. ಯಾವುದೋ ಒಂದು ರೋಡ್ ಗುಂಡಿ ಬಿದ್ದಿದ್ರೆ ಇಡೀ ಬೆಂಗಳೂರೇ ಗುಂಡಿ ಬಿದ್ದಿದೆ, ಹಾಳಾಗಿದೆ ಅಂತಾರೆ. ನನ್ನ ಬೆಂಗಳೂರು ಚಿನ್ನ, ಇಲ್ಲಿ ಒತ್ತಡ ಸಹಿಸೋಕ್ಕಾಗದೆ ಈ ರಸ್ತೆಗಳು ನಲುಗ್ತಾ ಇದೆ, ಈ ಊರು ನಲುಗ್ತಾ ಇದೆ. ಮನೆ ಮುಂದೆ ಮರ ಅಡ್ಡ ಬರುತ್ತೆ ಅಂತ ಉತ್ತರ ಭಾರತದಿಂದ ಬಂದವರೆಲ್ಲ ಕಡ್ದಾಕ್ತಾರೆ. ಅವರೇ ಕಡಿತಾ ಇರೋದು ಇದು, ಅದರೊಳಗೇನು ಬೇರೆ ಮಾತೇ ಇಲ್ಲ. ಇದನ್ನು ನಾನು ಪ್ರೂವ್ ಮಾಡ್ತೀನಿ, ನಾನು ಹೇಳಿದ ಮಾತಿಗೆ ನಾನು ಬದ್ಧ ಇದ್ದೀನಿ. ಅದು ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಷ್ಟೇ, ಅದೇ ಆಗ್ತಾ ಇರೋದು ಇಲ್ಲಿ. ಅಪ್ರಾಮಾಣಿಕ ಮನಸ್ಥಿತಿ ಎಲ್ಲಿವರೆಗೆ ಹೋಗಲ್ಲ ಅಲ್ಲಿವರೆಗೆ ಇದು ಸಾಮಾಜಿಕ ಪಿಡುಗು ಅಂತೇಳಿ ಬಿಂಬಿಸ್ತಾ ಹೋಗ್ತಾರೆ ಅವರು. ನಾಯಿಗಳೇನು ಸಾಮಾಜಿಕ ಪಿಡುಗೇನಲ್ಲ, ಅದು ಅದನ್ನು ಅತಿ ಹೆಚ್ಚು ವಿಜೃಂಭಿಸ್ತಾ ಇದ್ದಾರೆ ಅಷ್ಟೇ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲಿ ವೀಕ್ಷಕರೇ, ಪ್ರತಿದಿನವೂ ಕೂಡ ಈ ರೀತಿಯ ಬೀದಿ ನಾಯಿಗಳ ಹಾವಳಿ ಮುಂದುವರಿತಾ ಇದೆ. ಆದರೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು, ಸರ್ಕಾರ ಅಥವಾ ನಗರ ಪಾಲಿಕೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಎಲ್ಲಿ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಯಾಕೆ ನಾಯಿಗಳು ಕಚ್ಚುತ್ತೆ ಅಂತೇಳಿ. ಈಗ ಒಂದು ಕಡೆ ವಿಚಾರ ಅಂತ ಬಂದಾಗ, ಈಗ ಪ್ರಾಣಿಗಳ ಹಕ್ಕು ಮತ್ತು ಮಾನವ ಸುರಕ್ಷತೆ ಅಂತ ಬಂದಾಗ ಎರಡನ್ನೂ ಕೂಡ ಸಮತೋಲನವಾಗಿ ನೋಡಬೇಕಾಗತ್ತೆ. ಈಗ ಒಂದು ವೇಳೆ ನಾಯಿ ಕಡಿತ ಆಗ್ತಿದೆ ಅಂತೇಳಿ ಅದನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡೋದು ಅಥವಾ ಅದನ್ನು ಸಾಯಿಸೋದು ಅದು ಕೂಡ ಸರಿ ಆಗೋದಿಲ್ಲ. ಸೊ ಹಂಗಾಗಿ ಜನಸಾಮಾನ್ಯರು ಕೂಡ ಇದರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಎಂಥ ನಾಯಿಗಳು ಕಡಿಯುತ್ತೆ, ಹೇಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.